ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನ್ ಉಪತಿಷ್ಠೆ ಗುರೂನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಳಕರವಾದಂತಹ ಮಾಸ ಪುರುಷೋತ್ತಮ ಮಾಸ ಅಂತ ಇದರ ವಿಖ್ಯಾತಿ. ಎಲ್ಲ ಮಾಸಗಳಕ್ಕಿಂತಲೂ ಸರ್ವೋತ್ಕೃಷ್ಟವಾದಂತಹ ಮಾಸ ಅಂತ ಅಧಿಕ ಮಾಸ ಎಂಬುದನ್ನು ಶಾಸ್ತ್ರಕಾರರು ಕರೀತಾರೆ. ಮೊದಲಿಗೆ ಈ ಮಾಸ ಅಧಿಕ ಯಾಕೆ ಅಂದರೆ ತಿಂಗಳಿನಲ್ಲಿ ಚಂದ್ರನ ಗತಿಗನುಸಾರವಾಗಿ ಗಣನಾ ಮಾಡಿದಾಗ 30 ದಿವಸಕ್ಕಿಂತಲೂ ಸ್ವಲ್ಪ ಹೆಚ್ಚು ಕಾಲಾವಧಿ ಏನು ಬರ್ತದೆ ಅದನ್ನು ಅಧಿಕ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಈ ಗಣನಾಕ್ರಮದಲ್ಲಿ 3 ರೀತಿ ಇದೆ. ಒಂದು ಸೂರ್ಯನ ಗತಿಯನ್ನು ಅವಲಂಬನ ಮಾಡಿಕೊಂಡು ಗಣನ ಮಾಡೋದು. ಇನ್ನೊಂದು ಚಂದ್ರನ ಗತಿಯನ್ನು ಅವಲಂಬನ ಮಾಡಿಕೊಂಡು ಗಣನ. ಮೂರನೇದ್ದು ನಕ್ಷತ್ರದ ಗತಿಯನ್ನು ಅವಲಂಬನ ಮಾಡಿಕೊಂಡು ಮಾಡುವಂಥ ಗಣನ. ನಕ್ಷತ್ರದ ಗತಿಯಲ್ಲಿ 27 ದಿವಸಗಳಿಗೆ ಒಂದು ತಿಂಗಳಾಗ್ತದೆ. ಚಂದ್ರನ ಗತಿಯಲ್ಲಿ 30 ದಿವಸಗಳಿಗೆ ಒಂದು ತಿಂಗಳ ಆಗೋದಾದ್ರೂ ಸ್ವಲ್ಪ ಒಂದಷ್ಟು ಗಂಟೆಗಳು ಹೆಚ್ಚು ಬರ್ತವೆ. ಸರಿಯಾಗಿ 30 ದಿವಸ ಅಂತ ಬರೋದಿಲ್ಲ. 30 ದಿವಸದ ಮೇಲೆ ಸ್ವಲ್ಪ ಹೆಚ್ಚು ಗಂಟೆಗಳು ಬರ್ತವೆ. ಸೂರ್ಯನ ಗತಿಯಲ್ಲಿ ಏನಾಗ್ತದೆ ಅಂದರೆ ಅಹೋರಾತ್ರಿಗಳನ್ನು ಇಟ್ಟುಕೊಂಡು ಗಣನ ಮಾಡಿದ್ದಾರೆ.
ಅಹಃಕಾಲ ಮತ್ತು ರಾತ್ರಿಕಾಲ ಎರಡನ್ನು ಸೇರಿಸಿದರೆ ಒಂದು ದಿನಮಾನ ಅಂಥೇಳಿ ಪರಿಗಣನೆ ಮಾಡಿ ಅಲ್ಲಿ ವ್ಯತ್ಯಾಸ ಆಗುವಂತಹ ಪ್ರಸಂಗವೇ ಬರೋದಿಲ್ಲ ಸೌರಮಾನದ ಗಣನಾದಲ್ಲಿ. ಚಾಂದ್ರಮಾನದ ಗಣನಾದಲ್ಲಿ ಚಂದ್ರನ ಗತಿ ಸೂರ್ಯನ ಗತಿಯಕ್ಕಿಂತಲೂ ವ್ಯತ್ಯಾಸವಾಗಿರೋಣದ್ರಿಂದ ಈ ಗಣನಾದಲ್ಲಿ ಅಧಿಕಾಂಶ ಬರ್ತದೆ. ಇದನ್ನು ಅಧಿಕಾಂಶ ಬರ್ತಕ್ಕಂತಹ ಕಾಲವನ್ನು ಒಂದು ತಿಂಗಳಾಗೋ ತನಕ ಕೂಡಿಡ್ತಾರೆ. 3 ವರ್ಷದ ಅಷ್ಟೊತ್ತಿಗೆ ಅದು ಒಂದು ತಿಂಗಳು ಆಗುವಂಥದ್ದಾಗ್ತದೆ. ಒಂದು ವರ್ಷಕ್ಕೆ 9 ದಿವಸದ ಹತ್ರ ಬರ್ತದೆ. 3 ವರ್ಷ 3.5 ವರ್ಷ ಅಷ್ಟೊತ್ತಿಗೆ ಅದು ಏನಾಗ್ತದೆ ಅಂದರೆ ಒಂದು ತಿಂಗಳು ಪೂರ್ಣವಾಗ್ತದೆ. ಯಾವ ಸಂದರ್ಭದಲ್ಲಿ ಆ ಗಣನ ಪೂರ್ತಿ ಆಗಿಬಿಡ್ತದೋ, ಒಂದು ತಿಂಗಳಷ್ಟು ಎಲ್ಲಿಗೆ ಬಂದು ಬಿಡ್ತದೋ ಆ ಮಾಸವನ್ನು ಏನು ಮಾಡ್ತಾರೆ ಅಂದರೆ ಅಸಂಕ್ರಾಂತವಾದಂತಹ ಮಾಸ ಅಂತ. ಸೂರ್ಯನ ಸಂಕ್ರಾಂತಿ ರಾಶಿಯಿಂದ ರಾಶಿಗೆ ಕ್ರಮಣ ಅಂತೇನಿದೆ, ಚೈತ್ರಾದಿ ಮಾಸಗಳೇನಿದ್ದಾವಲ್ಲ ಇಲ್ಲಿ ಎಲ್ಲ ಕಡೆನೂ ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಚಲಿಸ್ತಾನೆ. ಪ್ರಥಮ ಮಾಸವನ್ನು ಅದಕ್ಕೇ ಉತ್ತರ ಹಿಂದೂಸ್ತಾನದಲ್ಲೆಲ್ಲ ಪ್ರಥಮ ಮಾಸವನ್ನು ಮೇಷಮಾಸ ಅಂತಲೂ, ಚೈತ್ರಾದಿ ಮಾಸಗಳಿಗೆ ಇದೇ ರೀತಿ ರಾಶಿಗನುಸಾರವಾಗಿ ಹೆಸರನ್ನು ಇಡ್ತಾರೆ. ಚೈತ್ರವನ್ನು ಮೇಷಮಾಸ, ವೈಶಾಖವನ್ನು ವೃಷಭ ಮಾಸ ಅಂತ ಹೀಗೆಲ್ಲ ಕರೀತಾರೆ. ಸೌರಗಣನಾದ. ಚಾಂದ್ರಮಾನದ ಗಣನಾದಲ್ಲಿ ಚಂದ್ರ ಪೌರ್ಣಿಮಾ ತಿಥಿಯಲ್ಲಿ ಯಾವ ನಕ್ಷತ್ರದ ಜೊತೆಗೆ ಸನ್ನಿಹಿತನಾಗಿರ್ತಾನಲ್ಲ ಅದನ್ನು ಆ ಮಾಸ ಅಂತ. ಚಿತ್ರಾ ನಕ್ಷತ್ರದ ಜೊತೆಗೆ ಪೌರ್ಣಿಮಾ ಬಂತಂದರೆ ಚೈತ್ರ ಮಾಸ, ವಿಶಾಖ ನಕ್ಷತ್ರದ ಜೊತೆಗೆ ಬಂತಂದರೆ ವೈಶಾಖ ಮಾಸ, ಜ್ಯೇಷ್ಠ ನಕ್ಷತ್ರದ ಜೊತೆಗೆ ಬಂತಂದರೆ ಜ್ಯೇಷ್ಠ ಮಾಸ. ಹೀಗೆ ಏನು ಮಾಡ್ತಾರೆ ಅಂತಂದರೆ ಆಯಾ ನಕ್ಷತ್ರದ ಜೊತೆಗೆ ಚಂದ್ರನ ಸಾಂಗತ್ಯವನ್ನು ಇಟ್ಟುಕೊಂಡು ಆಯಾ ಮಾಸಗಳನ್ನು ಹೇಳೋದು ಚಾಂದ್ರಮಾನದ ಗಣನ. ಆಯಾ ರಾಶಿಯಲ್ಲಿ ಸೂರ್ಯ ಅನ್ನೋನು ಕ್ರಮಣಶೀಲನಾಗಿ ಯಾವ ರಾಶಿಯಲ್ಲಿ ಸೂರ್ಯ ಇರ್ತಾನೋ ಅದಕ್ಕನುಸಾರವಾಗಿ ಮಾಸವನ್ನು ಪರಿಗಣನೆ ಮಾಡತಕ್ಕಂಥದ್ದು ಸೌರಮಾನದ ಗಣನ. ಸೌರಮಾನದ ಗಣನಾದಲ್ಲಿ ವ್ಯತ್ಯಾಸ ಬರೋದಿಲ್ಲ. ಅಹೋರಾತ್ರಿಗಳಲ್ಲಿ ಸಮಾನವಾಗಿ ವಿಭಾಗವನ್ನು ಮಾಡಿ ಏನು ಮಾಡಿರ್ತೀವಿ ಅಂದರೆ ವ್ಯವಸ್ಥಾವನ್ನು ಹೇಳಿರ್ತೀವಿ. ಚಾಂದ್ರಮಾನದಲ್ಲಿ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಚಂದ್ರನ ಗತಿ ಸ್ವಲ್ಪ ಏನಾಗ್ತದೆ ಅಂದರೆ ಸೂರ್ಯನ ಗತಿಯಕ್ಕಿಂತಲೂ ನಿಧಾನವಾದದ್ರಿಂದಾಗಿ ಅಲ್ಲಿ ಗಣನ ಪೂರ್ಣ ಬರದೇ ಇದ್ದದ್ರಿಂದಾಗಿ ಅದನ್ನು ಅಧಿಕ ಮಾಸ ಅಂತ ಹೇಳ್ತೀವಿ. ಈ ಅಧಿಕ ಮಾಸ ಅಂತನ್ನೋದು ಅಸಂಕ್ರಾಂತವಾದ ಮಾಸ ಆದದ್ರಿಂದ ಸಂಕ್ರಾಂತಿ ಇರಲಿಲ್ಲ ಅಂತಾದರೆ ಆ ಮಾಸವನ್ನು ಸಾಮಾನ್ಯಾಕಾರೇಣ ಮಂಗಳ ಕಾರ್ಯಗಳಿಗೆ ಬಳಸೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಲಮಾಸ ಅಂತ ಹೇಳಿ ಕರೀತಾರೆ. ಮಲಮಾಸ ಅಂದರೆ ನೀಚ ಮಾಸ, ತುಚ್ಛ ಮಾಸ ಅಂತ ಅರ್ಥ. ಎಲ್ಲ ಮಾಸಗಳಿಗೂ ನಿಯಾಮಕರಾದಂತಹ ದೇವತೆಗಳಿದ್ದಾರೆ. ಆಯಾ ಮಾಸಾಭಿಮಾನಿಗಳಾದಂಥವರು ದೇವತೆಗಳಿದ್ದಾರೆ. ಆ ಮಾಸಾಭಿಮಾನಿಗಳು ಅವರು ತಮ್ಮ ತಮ್ಮ ಪದವಿಗನುಸಾರವಾಗಿ ಆಯಾ ಮಾಸಗಳಲ್ಲಿ ತಾವು ಸನ್ನಿಹಿತರಾಗಿದ್ದುಕೊಂಡು ಲೋಕಕ್ಷೇಮವನ್ನು ಸಾಧಿಸಿ ಯೋಗ್ಯರ ಮಾಡತಕ್ಕಂತಹ ಪುಣ್ಯದ ದ್ವಾರ ತಾವೇನು ಮಾಡ್ತಾರೆ ಅಂದರೆ ತಮ್ಮ ಸಾಧನೆಯನ್ನು ಪೂರ್ತಿ ಮಾಡ್ತಾರೆ. ಅದಕ್ಕಾಗಿ ಆ ಪದವಿಗೆ ಬಂದಿರ್ತಾರೆ. ಹಾಗೆ ಮಲಮಾಸಕ್ಕೂ ಒಬ್ಬವನ ಅಧಿಪತಿ. ಅವನಿಗೆ ಈ ಮಲಮಾಸದಲ್ಲಿ ಯಾವುದೇ ವಿಧವಾದಂತಹ ಮಂಗಳ ಕಾರ್ಯಗಳು ಇರುವುದಿಲ್ಲ. ಇಲ್ಲಿ ಉಪನಯನ, ವಿವಾಹ, ನೂತನ ವ್ರತಗಳು, ಯಾತ್ರಾ, ಯಜ್ಞಾದಿಗಳು ಇವನ್ನ ಯಾವನ್ನೂ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಈ ಮಾಸದಲ್ಲಿ ಧರ್ಮಗಳೇ ಪ್ರತ್ಯೇಕ. ಇಲ್ಲಿ ಹೇಳ್ತಕ್ಕಂಥದ್ದು ಬೇರೆ, 12 ಮಾಸಗಳಿಗೆ ಬೇರೆಯೇ ಧರ್ಮಗಳು, ಈ ಮಾಸದ್ದೇ ಬೇರೆಯದಾದಂತಹ ಧರ್ಮ. ಅನಿವಾರ್ಯವಾಗಿರತಕ್ಕಂತಹ ಕೆಲವು ಕಾಲಪ್ರಾಪ್ತವಾದಂತಹ ಸಂಸ್ಕಾರಗಳು ಅಂತೇನಿದ್ದಾವೆ, ಆ ಸಂಸ್ಕಾರಗಳನ್ನು ಹೊರತುಪಡಿಸಿದರೆ
ಬೇರೆ ಯಾವುದೇ ವಿಧವಾದಂತಹ ನೂತನವಾದ ಕರ್ಮಗಳಿಗೆ ಮಲಮಾಸದಲ್ಲಿ ಅವಕಾಶ ಇಲ್ಲ. ಸತ್ಕರ್ಮಗಳಿಗೆ ಅವಕಾಶ ಇಲ್ಲ ಅಂದಾಗ ಹಾಗಾದರೆ ಪುಣ್ಯ ಬರತಕ್ಕಂಥದ್ದು ಏನಾಗ್ತದೆ? ಕಡಿಮೆ ಆಗಿಬಿಡ್ತದೆ. ಮಾಸಾಧಿಪತಿಯಾಗಿದ್ದುಕೊಂಡು ಪುಣ್ಯಾರ್ಜನೆ ಆಗದೆ ಹೋದರೆ ಈ ಆಧಿಪತ್ಯ ಬೇಕು ಯಾಕೆ ಅಂತ ಈ ಮಾಸಾಭಿಮಾನಿ ದೇವತಾ ಒಂದಾವೃತ್ತಿ ಗೋಲೋಕನಾಥನಾದಂತಹ ಪರಮಾತ್ಮನ ಹತ್ತಿರದಲ್ಲಿ ಹೋಗಿ ಹೇಳಿದ್ನಂತೆ, ಪರಮಾತ್ಮ ಈ ಆಧಿಪತ್ಯನೇ ಬೇಡ ನನಗೆ. ಯಾಕೆ ಅಂದರೆ ಅಧಿಕಾರ ಇದ್ದು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಅಧಿಕಾರ ಇರಬೇಕು ಯಾವಾಗ? ವರ್ಷಾನುಗಟ್ಟಲೆ ನಿಮ್ಮನ್ನು ಉನ್ನತವಾಗಿರ್ತಕ್ಕಂತಹ ಅಧಿಕಾರದಲ್ಲಿ ಇಡ್ತೀವಿ, ಆದರೆ ನೀವು ಯಾರಿಗೂ ಏನು ಹೇಳಬಾರ್ದು, ನೀವು ಯಾರಿಗೂ ಏನು ಕೇಳಬಾರ್ದು. ಮತ್ತು ಎಲ್ಲಿರ್ತೀರಿ ನೀವು? ಅಧಿಕಾರದಲ್ಲಿರ್ತೀರಿ. ವರ್ಷಗಟ್ಟಲೆ ಹಿಂಗೆ ಒಬ್ಬವ್ರನ್ನ ಕೂಡಿಸಿಬಿಟ್ರೆ, 9 ವರ್ಷ ಒಬ್ಬವನ್ನ ಈ ರೀತಿ ಕೂಡಿಸ್ಬಿಟ್ಟಿದ್ರು ಪಾಪ. ಅವನು ಮೌನವಾಗಿ ಮೋಹನವಾಗಿ ಇದ್ದ. ಆದ್ದರಿಂದ ಎಲ್ಲರೂ ಏನು ಅಂದ್ಕೊಂಬಿಟ್ರು ಅಂತಂದರೆ, ಮೌನವಾಗಿ ಇದ್ದಾನೆ ಅಂದರೆ ಅಧಿಕಾರದಲ್ಲಿ ಇದ್ದಾನೆ ಅಂತ ಅಂದ್ಕೊಂಬಿಟ್ರು. ಅಧಿಕಾರ ಬೇರೆಯವರು ಮಾಡ್ತಾ ಇದ್ರು. ಅಧಿಕಾರ ಯಾವಾಗಲೂ ಕೂಡ ದುರ್ಬಳಕೆಗೆ ಯಾವಾಗ ಒಳಗಾಗ್ತದೆ ಅಂತಂದರೆ, ಯಾವನು ವಾಸ್ತವದಲ್ಲಿ ಅಧಿಕಾರವನ್ನು ಮಾಡಬೇಕಾಗಿರ್ತಕ್ಕಂತಹ ವ್ಯಕ್ತಿ ತನ್ನ ವರ್ಚಸ್ಸಿನಿಂದ, ತನ್ನ ಬುದ್ಧಿ ವಿದ್ಯಾ ಸಾಮರ್ಥ್ಯದಿಂದ ಅಧಿಕಾರವನ್ನು ಬಳಕೆ ಮಾಡಿಕೊಳ್ಳಿಲ್ಲ ಅಂತಾದರೆ ಅಧಿಕಾರದ ದುರ್ಬಳಕೆ ಆಗ್ತದೆ. ಇವನ ಹೆಸರಿನಲ್ಲಿ ಬೇರೆಯವರು ಬಳಕೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಆ ಮಾಸಾಧಿಪತಿ ಆವಾಗಲೇ ಏನು ಮಾಡ್ದ ಅಂದರೆ, ಪರಮಾತ್ಮ ಈ ಮಾಸದ ಆಧಿಪತ್ಯ ನಂಗೆ ಬೇಡವೇ ಬೇಡ. ಯಾಕೆಂದರೆ ಈ ಮಾಸದಲ್ಲಿ ಯಾವುದೇ ವಿಧವಾದ ಮಂಗಳ ಕಾರ್ಯ ನಡೆಯುವುದಿಲ್ಲ, ಮಂಗಳಕರವಾದಂತಹ ಕರ್ಮಗಳನ್ನು ಯಾರೂ ಜನ ಮಾಡೋದಿಲ್ಲ ಅಂತಂದ ಮೇಲೆ ಈ ಮಾಸಕ್ಕೆ ಅಧಿಪತಿಯಾಗಿದ್ದುಕೊಂಡು ನನಗೆ ಲಾಭ ಏನು? ಇದನ್ನು ನೀನೇ ತೊಗೊಂಬಿಡು ಅಂತ ಹೇಳಿ ಪರಮಾತ್ಮನಿಗೆ ಒಪ್ಪಿಸ್ಬಿಟ್ಟ. ಭಗವಂತ ಆಗ ಆ ಮಾಸಾಭಿಮಾನಿಗೆ ಸಮಾಧಾನವನ್ನು ಹೇಳಿ, ಬೇರೆ ಎಲ್ಲ ಮಾಸಗಳಲ್ಲಿ ಆಯಾ ಮಾಸಕ್ಕೆ ಅಧಿಪತಿಗಳು ಬೇರೆಯವರು ಬರ್ತಾರೆ, ಅವ್ರು ಒಳಗಿದ್ದು ನಾ ಕೆಲಸ ಮಾಡ್ತೀನಿ, ಈಗ ನಿನ್ನ ಜೊತೆಗೆ ನಾನೇ ಇದ್ದುಬಿಡ್ತೀನಿ ಅಂತ. ಅದಕ್ಕೇ ಪರಮಾತ್ಮ ವೃಂದಾವನ ಕಲಾನಾಥನಾದಂಥವನು ಪುರುಷೋತ್ತಮ ರೂಪದಿಂದಾಗಿ ಈ ಮಾಸಕ್ಕೆ ಅಧಿಪತಿಯಾದ ಮೇಲೆ ಈ ಮಾಸವನ್ನು ಮಲಮಾಸ ಅಂತ ಕರೆಯೋದನ್ನು ನಿಲ್ಲಿಸಿ ಅಧಿಕ ಮಾಸ, ಪುರುಷೋತ್ತಮ ಮಾಸ ಅಂತ ಹೇಳಿ ಈ ಮಾಸವನ್ನು ಕರೀಲಿಕ್ಕೆ ಆರಂಭ ಮಾಡಿದರು. ಪುರುಷೋತ್ತಮ ಮಾಸ ಅಂದರೆ ಇನ್ನೆಲ್ಲ ಮಾಸಗಳಲ್ಲಿ ಸಂಪಾದನೆ ಆಗತಕ್ಕಂತಹ ಪುಣ್ಯದಕ್ಕಿಂತಲೂ ಇಲ್ಲಿ ಹೆಚ್ಚು ಪುಣ್ಯಾರ್ಜನೆ ಆಗಬೇಕು. ಅದಕ್ಕೇ ಅಧಿಕಸ್ಯಾಧಿಕಂ ಫಲಂ, ಅಧಿಕ ಮಾಸದಲ್ಲಿ ಮಾಡತಕ್ಕಂತಹ ಪುಣ್ಯಾರ್ಜನೆಗೆ ಅದಕ್ಕೆ ಅಧಿಕವಾಗಿರತಕ್ಕಂತಹ ಫಲ. ನಿತ್ಯದಲ್ಲಿ ಮಾಡತಕ್ಕಂತಹ ಕರ್ಮಗಳನ್ನೇ ಈ ಮಾಸದಲ್ಲಿ ಮಾಡ್ತಾ ಹೋದ್ರೂ ಕೂಡ ಹೆಚ್ಚಿನ ಪುಣ್ಯಾದಿಗಳ ಅರ್ಜನೆ ಆಗ್ತದೆ ಅಂತ ಹೇಳಿ ಶಾಸ್ತ್ರಗ್ರಂಥಗಳು ಅಭಿಪ್ರಾಯಪಟ್ಟು ಅದಕ್ಕನುಸಾರವಾಗಿ ನಿತ್ಯ ಕರ್ಮಗಳನ್ನು ಇಲ್ಲಿ ಏನೇನು ಮಾಡಬೇಕು ಅಂತನ್ನೋದನ್ನು ಇಲ್ಲಿ ವಸ್ವಂತರ್ಗತವಾಗಿರತಕ್ಕಂತಹ ಪರಮಾತ್ಮನ ಪೂಜಾ, ರುದ್ರಾಂತರ್ಗತನಾದಂತಹ ಅಷ್ಟವಸ್ವಂತರ್ಗತ ಪರಮಾತ್ಮನ ಪೂಜಾ, ಏಕಾದಶ ರುದ್ರಾಂತರ್ಗತ ಪರಮಾತ್ಮನ ಪೂಜಾ, ದ್ವಾದಶ ಆದಿತ್ಯಾಂತರ್ಗತನಾಗಿರತಕ್ಕಂತಹ ಪರಮಾತ್ಮನ ಪೂಜಾವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ 33 ಸಂಖ್ಯಾಕವಾಗಿರತಕ್ಕಂತಹ ಆ ದೇವತೆಗಳೇನೇನು ಬರ್ತಾರೋ ಆ ಎಲ್ಲ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಪುರುಷೋತ್ತಮನನ್ನು ಆರಾಧನೆ ಮಾಡತಕ್ಕಂತಹ ಕ್ರಮ ಅದನ್ನೇನು ಮಾಡಿದರು? ಶಾಸ್ತ್ರಕಾರರು ಹೇಳಿಕೊಟ್ರು. ಆದ್ದರಿಂದ ಅಧಿಕ ಮಾಸದ ಧರ್ಮಗಳೇ ಬೇರೆ, ಬೇರೆ ಮಾಸದ ಧರ್ಮಗಳೇ ಬೇರೆ. ಆದ್ದರಿಂದ ಇಲ್ಲಿ ಆ ಅಧಿಕ ಮಾಸಗಳಲ್ಲಿ ಬೇರೆ ಬೇರೆ ಎಲ್ಲ ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿದರೂ ಕೂಡ ಬರದೇ ಇರುವಂತಹ ಪುಣ್ಯ, ಇಲ್ಲಿ ಅಲ್ಪ ಕರ್ಮಗಳನ್ನು ಮಾಡಿದ್ರೂ ಕೂಡ ಅಂತಹ ಫಲ ಬರಬೇಕು. ಬೇರೆ ಯಜ್ಞಯಾಗಾದಿಗಳನ್ನು ಮಾಡದೆ ಹೋದ್ರೂ ಕೂಡ ಅಧಿಕ ಮಾಸದಲ್ಲಿ ಹೇಳಿರ್ತಕ್ಕಂತಹ ವ್ರತ ಬೇಕಾದಷ್ಟು ವ್ರತಗಳನ್ನು ಹೇಳ್ತಾರೆ. ನಕ್ತ ಭೋಜನ, ದಿವಾಭೋಜನ, ಕೃಚ್ಛ್ರ, ಪರಾಕ, ಚಾಂದ್ರಾಯಣ, ಈ ಮಾಸಕ್ಕೆ ಮಾತ್ರ ಸಂಬಂಧಪಟ್ಟಂಗೆ ಧಾರಣೆ ಪಾರಣೆ, ಈ ಮಾಸದಲ್ಲೇ ಮಾಡಬಹುದಾಗಿರತಕ್ಕಂತಹ ವಿಷ್ಣು ಪಂಚಕ, ಈ ಮಾಸದಲ್ಲಿ ಮಾಡಬಹುದಾಗಿರತಕ್ಕಂತಹ ಮತ್ತು ದೀಪ ಪ್ರಜ್ವಾಲನ, ನಿತ್ಯದಲ್ಲಿ ಪರಮಾತ್ಮನ ಎದುರಿಗೆ ದೀಪ ಹಚ್ಚಿಡೋದು, ಯಥಾಯೋಗ್ಯತಾನುಸಾರವಾಗಿ 2 ಆದರೆ 2, 33 ಆದರೆ 33 ಅದನ್ನು ಪರಮಾತ್ಮನಿಗೆ ಹಚ್ಚೋದು. ಮತ್ತು ಹಾಗೇ ವಿಶೇಷವಾಗಿರುವಂತಹ ಮತ್ತು ದಾನ ಅಂತಂದರೆ ಅದನ್ನು ಅಪೂಪದಾನ ಅಂಥೇಳಿ ಅತ್ತಿರಸಾದಿಗಳನ್ನು ನಿರ್ಮಾಣ ಮಾಡಿ ಅದನ್ನು ಬ್ರಾಹ್ಮಣನಿಗೆ ಸತ್ಕುಲ ಪ್ರಸೂತನಾಗಿರತಕ್ಕಂಥವನು ಶ್ರೋತ್ರಿಯ, ಕುಟುಂಬಿ, ಸದಾಚಾರಿ ಮತ್ತು ಹರಿವಾಯು ಗುರು ಭಕ್ತನಾಗಿರತಕ್ಕಂತಹ ಬ್ರಾಹ್ಮಣನ ಮತ್ತು ದಂಪತಿಗಳನ್ನು ಆವಾಹನ ಮಾಡಿ ಅವರನ್ನು ಕರೆದು
ಯೋಗ್ಯವಾಗಿರತಕ್ಕಂತಹ ಮತ್ತು ಅಪೂಪವನ್ನು ಪಾತ್ರೆ ಸಹಿತವಾಗಿ ದಾನವನ್ನು ಮಾಡತಕ್ಕಂಥದ್ದು ಘೃತಪಾತ್ರ ಜೊತೆಗೆ ದೀಪ. ಇದನ್ನೇನು ಮಾಡೋದು ಹಚ್ಚಿ ಅಲ್ಲಿ ಏನಪ್ಪ ಅಂತಂದರೆ ಅಪೂಪದಲ್ಲೇ ಪರಮಾತ್ಮನ ನೈವೇದ್ಯ, ಅಪೂಪದಲ್ಲೇ ಆವಾಹನ. ನೈವೇದ್ಯನೂ ಅಪೂಪವೇ, ಆವಾಹನನೂ ಅಪೂಪದಲ್ಲೇ, ದಾನವೂ ಅಪೂಪದ್ದೇ. ಹೀಗೆ 33 ಆ ಸಂಖ್ಯಾಕವಾಗಿರತಕ್ಕಂತಹ ಅಪೂಪಗಳನ್ನು ನಿರ್ಮಾಣ ಮಾಡಿ ಅದನ್ನು ಒಂದು ಕಂಚಿನ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಆಚ್ಛಾದಕವನ್ನು ಮಾಡಿ ಅದನ್ನೊಂದು ಬ್ರಹ್ಮಾಂಡ ಅಂತ ಹೇಳಿ ಏನು ಮಾಡ್ತಾರೆ, ಅನುಸಂಧಾನವನ್ನು ಹೇಳ್ಕೊಡ್ತಾರೆ. ಆ ಕ್ರಮದಲ್ಲಿ ಬ್ರಹ್ಮಾಂಡದ ರೂಪದಲ್ಲಿ ಅದನ್ನು ಚಿಂತನೆ ಮಾಡಿ, ಯಾಕೆಂದರೆ ಇಡೀ ಬ್ರಹ್ಮಾಂಡ ದಾನ ಮಾಡಲಿಕ್ಕೆ ನಮಗೆ ಚೈತನ್ಯ ಇಲ್ಲದೆ ಇದ್ದರೂ ಏನು ಇದನ್ನು ದಾನ ಮಾಡ್ತಾ ಇದ್ದೀವಿ, ಇದರಿಂದ ಬ್ರಹ್ಮಾಂಡ ದಾನದ ಫಲ ಬರಲಿ ಅಂತನ್ನುವಂತಹ ಉನ್ನತ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಬ್ರಹ್ಮಾಂಡದ ದಾನದ ರೀತಿಯ ಅದನ್ನು ಮತ್ತು ವಿದ್ಯುಕ್ತವಾದಂತಹ ಕ್ರಮದಲ್ಲಿ ನಿರ್ಮಾಣ ಮಾಡಿ ಅದನ್ನು ಬ್ರಾಹ್ಮಣ ಸುವಾಸನೀಯರನ್ನು ಕರೆದು ಅವರಿಗೆ ಭೋಜನಾದಿಗಳನ್ನು ಮಾಡಿಸ್ತಕ್ಕಂತಹ ನಿಮಿತ್ತದಿಂದ ಈ ದಾನವನ್ನು ಕೊಟ್ಟು ಪರಮಾತ್ಮನ ಹತ್ತಿರದಲ್ಲಿ ಪ್ರಾರ್ಥನೆ ಮಾಡೋದು. ನಮ್ಮಿಂದ ಅರ್ಜಿತವಾಗಿರತಕ್ಕಂತಹ ಯಾವತ್ ಪಾಪಗಳೇನೇನಿದ್ದಾವಲ್ಲ ಆ ಎಲ್ಲ ಪಾಪಗಳನ್ನು ಈ ಬ್ರಹ್ಮಾಂಡ ದಾನದ ದ್ವಾರ ಪರಿಹಾರವನ್ನು ಮಾಡಿ ಜ್ಞಾನಭಕ್ತಿಯ ವೈರಾಗ್ಯಾದಿಗಳನ್ನು ಕೊಡು ಅಂತ ಹೇಳಿ ಬೇಡಿಕೊಳ್ತಕ್ಕಂಥದ್ದು ವಿಶೇಷವಾದಂತಹ ದಾನ. ಇನ್ನು ಇದಕ್ಕೇನೆ ಸಂಬಂಧಪಟ್ಟಿರತಕ್ಕಂಥದ್ದು ಈ ಚಾತುರ್ಮಾಸ್ಯದಲ್ಲಿ ಬಂದದ್ರಿಂದಾಗಿ ಲಕ್ಷಬತ್ತಿ ಮತ್ತು ಪುಷ್ಪ ಅರ್ಚನೆ, ತುಳಸಿ ಅರ್ಚನೆ ಯಥಾಯೋಗ್ಯವಾಗಿರತಕ್ಕಂಥದ್ದು. ಮಾಸಪೂರ್ತಿ ಉಪವಾಸವನ್ನು ಮಾಡತಕ್ಕಂಥ ವ್ರತ ಇದೆ. ಧಾರಣಪಾರಣ, ಒಂದು ದಿವಸ ಬಿಟ್ಟು ಒಂದು ದಿವಸ ಉಪವಾಸವನ್ನು ಮಾಡತಕ್ಕಂಥದ್ದು, ಅಥವಾ ಬೆಳಗ್ಗೆ ಊಟವನ್ನು ಮಾಡಿ ಸಾಯಂಕಾಲವನ್ನು ಊಟ ಬಿಡೋದು, ಅಥವಾ ಸಾಯಂಕಾಲನೇ ಊಟ ಮಾಡ್ತೀವಿ ಅಂತ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಇಡೀ ಊಟ ಬಿಡೋದು. ಹೀಗೆ ಆಮೇಲೆ ಅಖಂಡ ವ್ರತ, ಅಲವಣ ವ್ರತ, ಏಕವಾಡಿ, ಏಕಭುಕ್ತ, ಏಕವಾಡಿ. ಏಕವಾಡಿ ಅಂತಂದರೆ ಅದರಲ್ಲಿಯೂ ಕೂಡ ಒಂದೇ ಸರ್ತೆ ಬಡಿಸ್ಕೊಂಡ್ಬಿಡೋದು. ಒಂದು ಎರಡನೇ ಸರ್ತೆ ಉಪ್ಪು ಬೇಕು ಅಂದ್ರೂ ಏನು ಮಾಡ್ಕೊಳ್ಳೋಂಗಿಲ್ಲ, ಬಡಿಸ್ಕೊಳ್ಳಾರ್ದಂಗೆ ಊಟ ಮಾಡಬೇಕು. ಕಡಿಮೆ ಇರಲಿ ಹೆಚ್ಚಿರಲಿ ಹಾಗೆ ತಿನ್ಬೇಕದನ್ನ. ಯಾಕೆಂದರೆ ವ್ರತ ಮಾಡೋದು ಅಂತಂದರೆ ಮತ್ತು ಅದರಲ್ಲಿ ಕಷ್ಟ ಗೊತ್ತಾಗಬೇಕಲ್ಲ, ಅದನ್ನು ಹಾಗೇ ಊಟ ಮಾಡಿ ಹೇಳಬೇಕು. ಈ ರೀತಿಯಲ್ಲಿ ನಾನಾ ವಿಧವಾಗಿರತಕ್ಕಂಥದ್ದು ಬ್ರಾಹ್ಮಣ ಸುವಾಸನೀಯರ ಸತ್ಕಾರ, ವಿಶೇಷವಾದಂತಹ ರೀತಿಯಲ್ಲಿ ಭಗವಂತನನ್ನು ಕುರಿತು ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಮತ್ತು ಹರಿವಾಯು ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥ ವಿಶೇಷವಾದಂತಹ ಸರ್ವಮೂಲಾದಿ ಗ್ರಂಥಗಳ ಪಾರಾಯಣ ಪಠಣ ಇದನ್ನೆಲ್ಲವನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಅತಿ ಹೆಚ್ಚಿನ ಪುಣ್ಯಪ್ರದವಾದಂಥದ್ದು ಯಾವುದಪ್ಪ ಅಂದರೆ ಭಾಗವತಾದಿ ಗ್ರಂಥಗಳ ಶ್ರವಣ, ಭಾಗವತಾದಿಗಳನ್ನು ನಿತ್ಯದಲ್ಲಿ ಕೇಳೋದು. ಇದನ್ನು ಕೇಳೋದ್ರ ಮೂಲಕವಾಗಿ ಭಗವಂತನ ಮಹಿಮಾವನ್ನು ವಿಶೇಷವಾಗಿ ಶ್ರವಣ ಮಾಡಿದ್ದರಿಂದ ಬರತಕ್ಕಂಥ ಪುಣ್ಯ ಅಂತ ಹೀಗೆ ನಾನಾ ಕ್ರಮದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ವಿನೂತನವಾಗಿ ಯಾವುದೂ ಕಾರ್ಯಕ್ರಮ ಆರಂಭ ಮಾಡೋ ಹಾಗಿಲ್ಲ. ತೀರ್ಥಯಾತ್ರಾದಲ್ಲಿ ಇದ್ದರೆ ತೀರ್ಥಯಾತ್ರಾವನ್ನು ಮುಂದುವರಿಸ್ಬೋದೇ ಹೊರತಾಗಿ ಹೊಸದಾಗಿ ತೀರ್ಥಯಾತ್ರಕ್ಕೆ ಹೋಗೋದು ಅಂತಿಲ್ಲ. ಯಜ್ಞಯಾಗಗಳನ್ನು ಮೊದಲಿನಿಂದ ಮಾಡ್ಕೋತ ಬಂದಿದ್ದರೆ ಯಜ್ಞಯಾಗಗಳನ್ನು ಮಾಡ್ಬೋದೇ ಹೊರತಾಗಿ ಆವತ್ತಿಗೆ ಹೊಸದಾಗಿ ಯಜ್ಞಯಾಗಾದಿಗಳು ಅಂತ ಮಾಡಲಿಕ್ಕೆ ಬರೋಣ ಇಲ್ಲ. ಆದ್ದರಿಂದಾಗಿ ಇವೆಲ್ಲ ಹೊಸದೇನೇನು ತರ್ತಾರಲ್ಲ ಅದನ್ನು ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಮೊದಲಿನಿಂದ ಮಾಡ್ತಿದ್ರು ಅಂದರೆ ಅದನ್ನು ಮುಂದುವರಿಸಬೇಕು. ಅದಕ್ಕಾಗಿ ಈ ಮಲಮಾಸದಲ್ಲಿ ಹೇಳಿರ್ತಕ್ಕಂತಹ ಧರ್ಮಗಳು ಅಂತೇನಿದೆ, ಭಾಗವತ ಶ್ರವಣ, ಭಾಗವತ ಪುಸ್ತಕ ದಾನ, ಮತ್ತು ಸಚ್ಛಾಸ್ತ್ರ ಗ್ರಂಥಗಳ ದಾನ, ಶಾಲಿಗ್ರಾಮದ ದಾನ ವಿಶೇಷವಾಗಿ, ಮತ್ತು ದೇವಪಾತ್ರೆಗಳ ದಾನ, ಹಾಗೆಯೇ ಬೇರೆ ಬೇರೆ ವಿಧವಾಗಿರತಕ್ಕಂಥದ್ದು 33 ಸಂಖ್ಯಾಕವಾಗಿರತಕ್ಕಂತಹ ಮತ್ತು ಆಹಾರ ದ್ರವ್ಯಗಳನ್ನು ಕೊಡತಕ್ಕಂಥದ್ದು. ಹೀಗೆ ಅನೇಕ ಪದಾರ್ಥಗಳ ದಾನ ವ್ರತ ನಿಯಮಗಳನ್ನು ಈ ಮಾಸಕ್ಕೆ ಸಂಬಂಧಪಟ್ಟಂಗೆ ಪ್ರತ್ಯೇಕವಾಗಿ ಹೇಳ್ತಾರೆ. ಅದರಲ್ಲಿ ವಿಶೇಷವಾದಂಥದ್ದು ಹರಿಮಹಿಮಾ ಶ್ರವಣ. ಏನು ತಿಂಗಳಿಂದ ಮತ್ತು ಮಹಾಭಾರತ ಕೇಳ್ತಾ ಇದ್ದೀವಿ, ಅದನ್ನು ನಿಲ್ಲಿಸಲಾರ್ದಂಗೆ ಮುಂದುವರ್ಸ್ಕೊಂಡು ಹೋಗೋದೇನಿದೆಯಲ್ಲ, ಇದೊಂದು ದೊಡ್ಡ ಕಾರ್ಯಕ್ರಮ ಇದು. ಯಾಕೆಂದರೆ ನಿತ್ಯದಲ್ಲಿ ಸತ್ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಅಂತನ್ನೋದು ಅದೊಂದು ಭಾಳ ವಿಶೇಷವಾದಂತಹ ಪ್ರವೃತ್ತಿ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗೇ ಇರಬೇಕಂತೆ. ಯಾಕೆ ಅಂತಂದರೆ ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇಯತಂತ. ಧರ್ಮವನ್ನು ಅನುಷ್ಠಾನ ಹೆಂಗೆ ಮಾಡಬೇಕು ಅಂತಂದರೆ ಕೂದಲೆಳಿತಿರೋ ಹಾಗೇ ನಾವೆಲ್ಲ ಭಾಳ ಯೋಚನೆ ಮಾಡಿ ಅಪ್ಪ ಅಮ್ಮನ್ನೇನು ಕರೆಯೋದಿಲ್ಲ. ಯಾರ ಕೂದಲ ಎಳೆದ್ರು ಆಕಸ್ಮಿಕವಾಗಿ ಎಳೆದ ಆ ಕ್ಷಣಕ್ಕೆ ಏನಾಗ್ತದೆ ಅಂದರೆ ಬಾಯಿಯಿಂದ ನಮ್ಮ ಮಾತಾಪಿತೃಗಳೆಲ್ಲರೂ ಕೂಡ ಸ್ಮರಣೆಯಲ್ಲಿ ಬರ್ತಾರೆ, ಬಾಯಿಯಿಂದ ಬರ್ತಾರೆ, ಅಪ್ಪ ಅಮ್ಮ ಅಂತ ಕಿರಿಚ್ಕೊತಾರೆ. ಏನು ಭಾಳ ಯೋಚನೆ ಮಾಡಿ ಅಪ್ಪ ಅಮ್ಮನ ಕರೆದ್ರನು ಹಾಗೇನಿಲ್ಲ.
ಅಂದರೆ ಮೊದಲಿನಿಂದ ಒಂದು ಕ್ರಮದಲ್ಲಿ ಸಂಸ್ಕಾರ ಬಂದುಬಿಟ್ಟಿದೆ. ಏನಾದ್ರೂ ಬಾಲ್ಯದಲ್ಲಿ ಏನಾದ್ರೂ ಅನರ್ಥ ಆದರೆ, ತೊಂದರೆ ಆದರೆ ಅಪ್ಪ ಅಮ್ಮನ ಕೂಗೋದು ಅಂತ ಅಭ್ಯಾಸ ಆದದ್ರಿಂದ ವಯಸ್ಸಾದ ಮೇಲೂ ಅದೇ ಶಬ್ದಗಳು ಬರ್ತವೆ. ಯಾರಿಗೆ ಎದುರಿಗೆ ಇರಲಿ ಇಲ್ಲದೇ ಇರಲಿ ಅವ್ರ ಹೆಸರುಗಳೇ ಬರ್ತವೆ. ಹಾಗೆ ಧರ್ಮ ಅಷ್ಟು ಸಹಜವಾಗಿ ಅನುಷ್ಠಾನ ಆಗಬೇಕಂತೆ. ಎಷ್ಟು ಸಹಜವಾಗಿ ಅಂದರೆ ಎಷ್ಟು ಸಹಜವಾಗಿ ಇದನ್ನ ಹೇಳ್ತೀವಿ, ಅಷ್ಟು ಸಹಜವಾಗಿ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಆದ್ದರಿಂದ ನಿತ್ಯದಲ್ಲಿ ಮಾಡತಕ್ಕಂತಹ ಧರ್ಮಗಳನ್ನು ತಪ್ಪಿಸಿ ಬೇರೆ ಹೊಸದಾಗಿರತಕ್ಕಂತಹ ಧರ್ಮಗಳನ್ನು ಮಾಡಿರಿ ಅಂತಲ್ಲ, ನಿತ್ಯ ಮಾಡತಕ್ಕಂತಹ ಧರ್ಮಗಳನ್ನೇ ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಅತಿ ಹೆಚ್ಚಿನ ಪುಣ್ಯಫಲ ಅಂತನ್ನೋದನ್ನು ಶಾಸ್ತ್ರಕಾರರು ಏನು ಮಾಡ್ತಾರೆ ಈ ವಿಷಯದಲ್ಲಿ ಬಹಳ ಹೇಳ್ತಾರೆ, ಒತ್ತು ಕೊಟ್ಟೇ ಹೇಳ್ತಾರೆ. ಅದಕ್ಕೋಸ್ಕರ ಅದರಲ್ಲಿ ತತ್ರಾಪಿ ಬೇರೆ ಎಲ್ಲ ಕರ್ಮಗಳಲ್ಲಿ ಮಾಡಿದಾಗ ಲೋಪದೋಷಗಳೆಲ್ಲ ಬರಲಿಕ್ಕೆ ಅವಕಾಶ ಇದೆ. ಶಾಸ್ತ್ರಗ್ರಂಥಗಳ ಶ್ರವಣ, ಪುರಾಣ ಶ್ರವಣ, ಪಾಠವನ್ನು ಕೇಳ್ತಕ್ಕಂಥದ್ದು, ಪಾಠವನ್ನು ಹೇಳೋದು, ಇದರಲ್ಲಿ ಏನಪ್ಪ ಅಂದರೆ ಲೋಪದೋಷಗಳಿಗೆ ಅವಕಾಶ ಇಲ್ಲ. ಯಾಕೆಂದರೆ ಇಲ್ಲಿ ಮಾಡೋರು ಮಾಡಿಸ್ಕೊಳ್ಳೋರು ಇಬ್ಬರೂ ಕೂಡ ಪ್ರತ್ಯಕ್ಷವಾಗಿ ವೇದವ್ಯಾಸ ದೇವರು ಮತ್ತು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರ್ತಾರೆ ಅನ್ನುವಂತಹ ಅನುಸಂಧಾನದಿಂದ ಈ ಕ್ರಿಯಾ ಅಂತನ್ನೋದು ನಡೆಯೋದರ ನಿಮಿತ್ತವಾಗಿ ಇಲ್ಲಿ ಲೋಪದೋಷಗಳಿಗೇನೇ ಏನಿರೋದಿಲ್ಲ, ಅವಕಾಶ ಇರೋದಿಲ್ಲ. ಆದ್ದರಿಂದ ಅಂಥ ಒಂದು ಉದಾತ್ತವಾದಂತಹ ಚಿಂತನೆಯ ದೃಷ್ಟಿಯಿಂದಾಗಿ ಏನು ಈ ಮತ್ತು ಮಹಾಭಾರತದ ಶ್ರವಣ ಅಂತನ್ನೋದೇನಿದೆ ಇದರಲ್ಲಿ ವಿಶೇಷವಾಗಿ ಕೇಳಬೇಕಾಗಿರ್ತಕ್ಕಂಥದ್ದು ಪರಮಾತ್ಮನ ಮಹಿಮಾ. ಅದರಲ್ಲಿಯೂ ಮಹಾಭಾರತದಲ್ಲಿ ಅದು ಭಾಳ ವಿಶೇಷವಾಗಿ ಕೇಳಬೇಕಾದದ್ದು ವಿರಾಟ್ ಪರ್ವ ಅಂತೆ. ಯಾಕೆಂದರೆ ಇಡೀ ಮಹಾಭಾರತದಲ್ಲಿ ಕೇಳಬೇಕಾದದ್ದು ಸಾರತರವಾದಂತಹ ಪರ್ವಗಳು ಅಂದರೆ 2 ಪರ್ವ, ವಿರಾಟ ಉದ್ಯೋಗ ಸಾರವಾನ್ ಅಂತಂತಾರೆ. ವಿರಾಟ್ ಪರ್ವ ಮತ್ತು ಉದ್ಯೋಗ ಪರ್ವ ಇದರಲ್ಲಿ ಸಾರ ಹೆಚ್ಚಿದೆ ಅಂತೆ. ಆದ್ದರಿಂದಾಗಿ ಅತ್ಯಂತ ಸಾರಭರಿತವಾದಂತಹ ಪರ್ವ. ಯಾಕೆಂದರೆ ಇದರಲ್ಲಿ ಹರಿಮಹಿಮಾ ವಿಶೇಷವಾಗಿ ಮತ್ತು ವಾಯುದೇವರ ಮಹಿಮಾ ಅಂತನ್ನೋದು ತುಂಬ ವಿಶೇಷವಾಗಿರತಕ್ಕಂತಹ ಪ್ರಸಂಗಗಳಲ್ಲಿ ಅದನ್ನು ಹೇಳ್ತಾ ಬಂದಿದ್ದಾರೆ. ಸವಿಸ್ತಾರವಾಗಿ ಅದನ್ನು ನಿರೂಪಣೆ ಮಾಡ್ತಾ ಬಂದದ್ರಿಂದಾಗಿ ಅಲ್ಲಲ್ಲಿ ವಾಯುದೇವರ ವಿಶೇಷವಾದಂತಹ ಮಹಿಮೆ ಅಂತನ್ನೋದು ಅಭಿವ್ಯಕ್ತ ಆಗ್ತಾ ಬರ್ತಾ ಇದೆ. ಅದಕ್ಕಾಗಿ ಇದನ್ನು ವಿಸ್ತೃತವಾದಂತಹ ರೂಪದಲ್ಲಿ ಹೇಳ್ತಾ ಬಂದಿದ್ದೀವಿ ಭಾಳ ಸಂಕ್ಷೇಪವಾಗಿ. ಯಾಕೆಂದರೆ ಇಲ್ಲಿ ನಡೆದಿರತಕ್ಕಂಥ ಪ್ರಸಂಗಗಳು ಭಾಳ ಕಡಿಮೆ ಇದ್ದಾವೆ. ಆಚಾರ್ಯ 10 ನಿಮಿಷದೊಳಗೆ ಹೇಳ್ಬೋದಾದಂಥ ವಿರಾಟ್ ಪರ್ವವನ್ನು 30 ದಿವಸದಿಂದ ಹೇಳ್ತಿದ್ದೀರಿ. ಇನ್ನೂ ಕೀಚಕವಾದ ಬರಿಗೇನೆ ಬಂದಿಲ್ಲ ನೀವು. ಅದು ಎಷ್ಟಿನ್ನೂ ಸುದೀರ್ಘವಾಗಿ ಇನ್ನೂ ಕೀಚಕ ಅಂತನ್ನೋನು ಇನ್ನೂ ಎಷ್ಟು ದಿವಸ ಬದುಕಬೇಕು ಅವನು. ನಿಮ್ಮ ಪ್ರಕಾರ ಎಷ್ಟು ದಿವಸ ಬದುಕಿಸೋರಿದ್ದೀರಿ ಅಂತಲೂ ಪ್ರಶ್ನೆ ಮಾಡೋರಿದ್ದಾರೆ. ಯಾಕೆ ಅಂದರೆ ಎಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀರಿ ಅಂದರೆ 10 ನಿಮಿಷದ ಕಾರ್ಯಕ್ರಮ ನೋಡಿರಿ, ಒಂದೇ ಸ್ಟ್ಯಾಂಜಾದೊಳಗೆ ಹೇಳಿ ಮುಗಿಸ್ಬಿಡ್ಬೋದು. ಏನಂತಂದ್ರೆ ಪಾಂಡವರು ವನವಾಸ ಮುಗಿಸ್ಕೊಂಡ್ರು, ಧೌಮ್ಯಾಚಾರ್ಯರ ಹತ್ರ ಮಾತಾಡಿದರು, ವಿರಾಟ್ ನಗರಕ್ಕೆ ವೇಷವನ್ನು ಪರಿವರ್ತನೆ ಮಾಡ್ಕೊಂಡು ಹೋದರು, ಜೀಮೂತನ ಸಂಹಾರವನ್ನು ಭೀಮಸೇನ ದೇವರು ಮಾಡಿದ ನಂತರದಲ್ಲಿ ದಿಗ್ವಿಜಯಕ್ಕೆ ಹೋಗಿ ಬಂದಿರತಕ್ಕಂಥ ಕೀಚಕ ದ್ರೌಪದಿ ದೇವಿಯನ್ನು ಅಪೇಕ್ಷೆ ಪಟ್ಟು ಕಾಲಿನಿಂದ ಒದ್ದ. ದ್ರೌಪದಿ ದೇವಿ ಅಪಮಾನಕ್ಕೋಸ್ಕರ ಭೀಮಸೇನ ದೇವರ ಹತ್ರ ಬಂದ್ಲು. ಮುಗಿದೋಯ್ತು ನಿಮ್ಮ ಮಹಾಭಾರತ. ಇಷ್ಟು ದಿವಸ ನೀವು ಹೇಳಿದ್ದೇನೆಂದ್ರೆ ಇಷ್ಟೇ ಹೇಳಿದಿರಿ, ಇದು ಮುಂದೆ ಹೋಗೋದು ಯಾವಾಗ ಅಂತಲೂ ಕೂಡ ಪ್ರಶ್ನೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಉತ್ಸರ್ಗದಲ್ಲಿ ನಮ್ಮ ಗ್ರಂಥ ಸಂತತಿಯೆಲ್ಲವೂ ಆರಂಭ ಆದದ್ದು ಹೀಗೆ ಆರಂಭ ಆಗಿದೆ. ಇಡೀ ಅನಂತ ವೇದ ವಾಗ್ರಾಶಿಗಳನ್ನು ನಿರ್ಣಯವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ನಮ್ಮ ವ್ಯಾಸ ಮಹರ್ಷಿ, ಭಗವಾನ್ ಬಾದರಾಯಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರೇನಿದ್ದಾನೆ, ಅವನು 564 ಸೂತ್ರಗಳನ್ನು ನಿರ್ಮಾಣ ಮಾಡಿ ಇಡೀ ಸಮಗ್ರವಾದ ವೇದಗಳಿಗೆ ನಿರ್ಣಾಯಕವಾಗಿರತಕ್ಕಂತಹ ಅಂಶಗಳನ್ನು ಹೇಳಿದ. ಆ 564 ಸೂತ್ರಗಳ ದ್ವಾರ ಅರ್ಥವನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೇನಿತ್ತು, ಸುಮಂತು, ಪೈಲ, ಜೈಮಿನಿ, ವೈಶಂಪಾಯನ, ಕಾಶಕೃಷ್ಣ, ಲೋಮಶ, ಕಾರ್ಷ್ಣಾಜಿನಿ, ಔಡುಲೋಮಿ, ಇಂಥ ವ್ಯಕ್ತಿಗಳು ಉದಾತ್ತರಾಗಿರ್ತಕ್ಕಂತಹ ಯಾರ್ಯಾರು ಮಹದಾಧಿಕಾರಿಗಳಿದ್ರು ಅವ್ರಿಗೆ ಇಷ್ಟೇ ಸಾಕಾಗಿತ್ತು. ಇಷ್ಟನ್ನು ಕೇಳಿಬಿಟ್ರೆ ಅವ್ರಿಗೇನಾಯಿತು, ಪರಮಾತ್ಮನನ್ನು ವೇದಗಳು ಹೆಂಗೆ ಕೊಂಡಾಡ್ತವೆ, ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥದ್ದು ಬ್ರಹ್ಮಮೀಮಾಂಸಾ ಶಾಸ್ತ್ರ ಹೆಂಗೆ, ಯಾವ ಯುಕ್ತಿಯನ್ನು ಇಟ್ಟುಕೊಂಡು ಪರಮಾತ್ಮ ತನ್ನ ಪಾರಮ್ಯವನ್ನು ವೇದದಲ್ಲಿ ಅಭಿವ್ಯಕ್ತೀಕರಿಸಿದ್ದಾನೆ ಅಂತ ಅನ್ನೋದು ಗೊತ್ತಾಗಿ ಹೋಗ್ಬಿಡ್ತಿತ್ತು. ಆದ್ದರಿಂದಾಗಿ ಅವ್ರಿಗೆ ಅಷ್ಟೇ ಸಾಕು. ಅಲ್ಲಿಂದ ಮುಂದಕ್ಕೆ ದುರ್ಭಾಷ್ಯಗಳೆಲ್ಲ ಆರಂಭ ಆದವು. ಏನಂತಂದರೆ ಆ ಬ್ರಹ್ಮಸೂತ್ರಗಳಿಗೆ ಸತ್ಸೂತ್ರಜಾತಸ್ಯ ವಿರುದ್ಧ ಭಾಷಿ ತದ್ಭಾಷ್ಯಕಾರೋಹಮಿತಿ ಬ್ರುವನ್ಯಃ ತಂತತ್ಕ್ಷಣಾದ್ಯೋ ನ ದಿದಕ್ಷ್ಯತೆ ಸ್ಮ ಸವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿಃ. ಸ್ವಸೂತ್ರಜಾತಸ್ಯ ವಿರುದ್ಧ ಭಾಷಿ, ತಮ್ಮ ಸೂತ್ರಗಳಿಗೆ ತನ್ನ ಎದುರಿಗೆ ನಿಂತುಕೊಂಡು ವಿರುದ್ಧವಾದಂತಹ ಭಾಷ್ಯವನ್ನು ಬರೆದಂತಹ ಸಂದರ್ಭದಲ್ಲಿ ಪರಮಾತ್ಮ ಆ ಸೂತ್ರದ ಹೃದಯವನ್ನು, ಅಭಿಪ್ರಾಯವನ್ನು ಎತ್ತಿ ಹಿಡಿಲಿಕ್ಕೆ ಏನಾಯಿತು ಅಂತಂದರೆ ಭಾಷ್ಯಕಾರರು ಬರಬೇಕಾಯಿತು.
ಭಾಷ್ಯಕಾರರು ಬಂದು ಸೂತ್ರಗಳ ನೈಜವಾಗಿರತಕ್ಕಂತಹ ಅಭಿಪ್ರಾಯ, ವೇದಗಳಿಗೆಲ್ಲ ಅಭಿಪ್ರಾಯ ಇದೆ ಅಂತನ್ನೋದನ್ನು ನಿರ್ಣಾಯಕ ಯುಕ್ತಿಗಳನ್ನು ಪರಮಾತ್ಮ ಏನು ಕೊಟ್ಟಿದ್ದ, ಆ ಯುಕ್ತಿಗಳನ್ನು ಯೋಜನೆ ಮಾಡುವಂತಹ ಕ್ರಮ ಹೆಂಗೆ, ಪೌರಾಣಿಕವಾಗಿರತಕ್ಕಂತಹ ವಚನಗಳ ಆಧಾರದ ಮೇಲೆ ಆ ಸದ್ಯುಕ್ತಿಗಳನ್ನು ಯೋಜನೆ ಮಾಡಬೇಕು ಹೆಂಗೆ ಅಂತನ್ನೋದನ್ನು ತೋರಿಸಿಕೊಟ್ರು ಭಾಷ್ಯಕಾರರು. ಅಷ್ಟಕ್ಕೆ ಆ ಆಟಾಟೋಪ ನಿಂತು ಹೋಗ್ಬಿಟ್ಟಿತ್ತು, ಭಾಷ್ಯಕಾರರ ಮೇಲೆ ಆಗೋಗ್ತಿತ್ತು. ಆ ಭಾಷ್ಯಕಾರರನ್ನೇ ಹಿಡ್ಕೊಂಡು ಅಧ್ಯಯನಶೀಲರಾಗಿರ್ತಕ್ಕಂಥವ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ಶಂಕರ ಪಂಡಿತರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಋಷಿಕೇಶ್ ತೀರ್ಥರು, ನರಸಿಂಹ ತೀರ್ಥರು, ಇಂಥವ್ರು ಏನೇನು ಮಹದಧಿಕಾರಿಗಳೆಲ್ಲ ಬಂದ್ರಲ್ಲ ಅಲ್ಲಿ. ಯಾಕೆ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥವರೇ ಬಹುಶ್ರುತ ಮಹಾಗುಣಾಹ ಅಂತ, ಸಾಮಾನ್ಯವಾಗಿ ಕೇಳ್ತಕ್ಕಂಥವರೇ ಸಾಕಷ್ಟು ಪಾಂಡಿತ್ಯವನ್ನು ಸಂಪಾದನೆ ಮಾಡಿಬಿಟ್ಟಿದ್ರಂತೆ ಯಾವಾಗ, ಶ್ರೀಮದಾಚಾರ್ಯರ ಕಾಲಕ್ಕೆ. ಯಾಕೆಂದರೆ ಹೇಳೋರು ಅಷ್ಟು ವಿದ್ಯಾವಂತರು. ಚತುರಶಿಷ್ಯಾನ್ ಲೀಲಯಾ ಲೇಖಯತ್ ಖಲು ಅಂತಾರಲ್ಲ, ನಾಲ್ಕು ಜನರಿಗೆ ಇಡೀ ಸೂತ್ರದ ಒಂದೊಂದು ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯಗಳನ್ನು ಏಕಕಾಲಕ್ಕೆ ಶ್ರೀಮದಾಚಾರ್ಯರು ಹೇಳಿದರೆ ಏಕಕಾಲಕ್ಕೆ ಏನು ಮಾಡ್ಕೊತಿದ್ರಂತೆ, ಬರ್ಕೊತಿದ್ರಂತೆ ಭಾಷ್ಯವನ್ನು, ಅನುವ್ಯಾಖ್ಯಾನವನ್ನು. ಈ ರೀತಿಯಲ್ಲಿ ಏನು ಮಾಡಿದ್ರು, ಅಲ್ಲಿ ಮಹದಧಿಕಾರಿಗಳಿದ್ದರಿಂದ ಅಷ್ಟಕ್ಕೇನೆ ಸಾಕಾಗಿತ್ತು. ಮುಂದಕ್ಕೆ ಏನು ಮಾಡಿದ್ರು, ಇದಕ್ಕೆ ಬೇರೆ ಬೇರೆ ಕುವಾದಿಗಳೆಲ್ಲರೂ ಬಂದಂತಹ ಸಂದರ್ಭದಲ್ಲಿ ಆ ಭಾಷ್ಯಕ್ಕೆ ಏನಾಯಿತು, ಅನಿವಾರ್ಯವಾಗಿ ಈ ಭಾಷ್ಯವನ್ನು ಕೂಡ ಏನು ಮಾಡ್ತೀವಿ ಅಂತಂದರೆ ದುರ್ಮತಕ್ಕನುಸಾರವಾಗಿ ಯೋಜನೆ ಮಾಡ್ತೀವಿ. ಯಾಕೆಂದರೆ ಪಂಕ್ತಿಗಳೇನು ಸೂತ್ರದಕ್ಕಿಂತ ಭಾಳ ಹೆಚ್ಚು ಪಂಕ್ತಿಗಳಿಲ್ಲ ಅಲ್ಲಿ. ಆದ್ದರಿಂದ ಅದನ್ನು ಕೂಡ ಏನು ಮಾಡ್ತೀವಿ, ಹಾಳುಗೆಡದಿರ್ತೀವಿ ಅನ್ನುವಂತಹ ವ್ಯಕ್ತಿಗಳು ಯಾವಾಗ ಹೊರಟರು, ಆಗ ಆ ಭಾಷ್ಯ ಗ್ರಂಥಗಳನ್ನು ಹಿಡ್ಕೊಂಡು ಆಚಾರ್ಯರ ಅಭಿಪ್ರಾಯಕ್ಕನುಸಾರವಾಗಿ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವಾದಿಗಳನ್ನೆಲ್ಲವನ್ನು ಎತ್ತಿ ಹಿಡತಕ್ಕಂತಹ ಒಬ್ಬ ಜ್ಞಾನ ಸೂರ್ಯನ ಅವಶ್ಯಕತೆ ಟೀಕಾ ಗ್ರಂಥಗಳ ದ್ವಾರ ಸಿದ್ಧಾಂತ ಗ್ರಂಥದಲ್ಲಿ ಯಾವ ರೀತಿಯಲ್ಲಿ ಇದೆಲ್ಲವೂ ತತ್ವಗಳು ಅಡಗಿದ್ದಾವೆ ಅಂತ ಎತ್ತಿ ತೋರಿಸ್ತಕ್ಕಂತಹ ಅನಿವಾರ್ಯತೆ ಬಂತು. ಅದಕ್ಕೋಸ್ಕರವಾಗಿ ಉಪನಿಷದಾದಿ ಸಮಸ್ತ ಗ್ರಂಥಗಳಿಗೆ ಟೀಕೆಯನ್ನು ಬರೆಯತಕ್ಕಂತಹ ವ್ಯಕ್ತಿಗಳೊಬ್ಬರು ಅನಿವಾರ್ಯರಾದರು. ಆಗ ಇಳಿದ್ರು ಟೀಕಾಕೃತ್ಪಾದರು. ಆವಾಗ ಅವ್ರು ಇಳಿದು ಏನು ಮಾಡಿದರು ಅಂತಂದರೆ ತಮ್ಮ ಟೀಕಾ ಗ್ರಂಥಗಳ ಮೂಲಕವಾಗಿ ಅಂತಾರಲ್ಲ, ಮಂತ್ರಾಲರಾಯರು ಸ್ತೋತ್ರ ಮಾಡ್ತಾರೆ, ಸತ್ಪದ್ಮ ಬಂಧವೋ ಯಸ್ಯ ಗಾವೋ ವಿಶ್ವತಮೋನುದಃ ಸಸ್ಯ ತತ್ವಪ್ರಕಾಶಾಯ ಜಯತೀರ್ಥರ ವಿರಮಮ ಅಂತ ಹೇಳಿ ಇಡೀ ಭಾಷ್ಯ ಗ್ರಂಥದಲ್ಲಿ ಅನಾವೃತವಾಗಿರತಕ್ಕಂತಹ ಏನೇನು ಅಂಶಗಳಿದ್ದಾವೆ ಅದನ್ನೆಲ್ಲವನ್ನೂ ಕೂಡ ಜಯತೀರ್ಥರೆಂಬತಕ್ಕಂತಹ ಸೂರ್ಯರು ಆ ಪ್ರಮೇಯ ರತ್ನಗಳನ್ನು ನನಗೆ ತೆಗೆದುಕೊಡ್ತಿದ್ದಾರೆ, ಅಂಥವ್ರು ನನಗೆ ಅನುಗ್ರಹ ಮಾಡಲಿ ಅಂತ ಏನು ಪ್ರಾರ್ಥನೆ ಮಾಡ್ತಾರೆ. ಆ ಟೀಕಾ ಗ್ರಂಥಗಳ ಮೂಲಕವಾಗಿ ಭಾಷ್ಯದ ಪ್ರೌಢಿಮೆಯನ್ನು ಏನು ಮಾಡಿದರು, ಎತ್ತಿ ಹಿಡಿದ್ರು. ನಂತರದವರಿಗೆ ಟೀಕಾ ಅನ್ನೋದು ಅನಿವಾರ್ಯ ಆಯಿತು. ಮೊದಲು ವೇದಗಳು ಮಾತ್ರ ಇದ್ದಾಗ ಸೂತ್ರಗಳ ಅನಿವಾರ್ಯ ಆಗೋ ಹಂಗೆ ಪ್ರಶ್ನೆಗಳು ಬಂದು, ಸೂತ್ರಗಳು ಮಾತ್ರ ಇದ್ದಾಗ ಭಾಷ್ಯ ಗ್ರಂಥದ ಅನಿವಾರ್ಯತಾ ಬರೋ ಹಾಗೆ ಕುವಾದಿಗಳು ಬಂದರು. ಭಾಷ್ಯ ಮಾತ್ರ ಇದ್ದಾಗ ಟೀಕಾ ಗ್ರಂಥಗಳು ಬೇಕು ಅನ್ನುವಂತಹ ಅನಿವಾರ್ಯತೆ ಬಂತು. ಅದರ ಮುಂದೆ ಬರುವಂತಹ ಸಂದರ್ಭದಲ್ಲಿ ಏನಾಯಿತು ಅಂದರೆ ಟೀಕಾಕೃತ್ಪಾದರ ಬಂದ ಮೇಲೂ ಕೂಡ ನವೀನ ನ್ಯಾಯಮತದವರು ಅಂತ ನನ್ನ ಬಂದಿರತಕ್ಕಂತಹ ರಘುನಾಥ್ ಶಿರೋಮಣಿ, ವಾಸುದೇವ ಸಾರ್ವಭೌಮ, ಗಂಗೇಶೋಪಾಧ್ಯಾಯನಾಗಿರ್ತಕ್ಕಂತಹ ದೀತಿಕಾರ, ಗದಾಧರ ಭಟ್ಟ ಇವರೆಲ್ಲರೂ ಕೂಡ ಇಳಿದ್ರು ರಣರಂಗಕ್ಕೆ. ಅವ್ರು ಇಳಿದು ಅವರ ಆಧಾರದ ಮೇಲೆ ಅದ್ವೈತ ಸಿದ್ಧಾಂತ ಅನ್ನೋದು ಪುನಃ ಏನು ಮಾಡಿದರು, ಎತ್ತಿ ಹಿಡಿದ್ರು. ಆವಾಗ ಅದನ್ನು ಹಿಡ್ಕೊಂಡು ಏನು ಮಾಡಿದರು ಅಂತಂದರೆ ಪುನಃ ಮತೋದ್ಧಾರವನ್ನು ಮಾಡತಕ್ಕಂತಹ ರೀತಿಯಲ್ಲಿ ಗೌಡ ಬ್ರಹ್ಮಾನಂದಿ, ಗುರುಚಂದ್ರಿಕಾ ಒಂದೇ ಎರಡೇ ಆ ಪರಾಕ್ರಮಗಳನ್ನು ಮೇರಲಿಕ್ಕೆ ಆರಂಭ ಮಾಡಿದರು. ಭಾಷ್ಯಕ್ಕೆ ನೀವು ದೂಷಣ ಮಾಡಿರ್ತಕ್ಕಂತಹ ದೋಷ ನಮಗೆ ಹತ್ತಿರಬಾರದು, ಆ ರೀತಿಯಲ್ಲಿ ಅತ್ಯಂತ ಜಾಣತನದಿಂದ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಕಾರ್ಯಕ್ರಮ ಅವರು ಆರಂಭ ಮಾಡಿದರು. ಆವಾಗ ಏನಾಯಿತು, ಅದಕ್ಕೆ ಮೂರನೇ ಕಣ್ಣು ತೆಗೆಯತಕ್ಕಂತಹ ಅನಿವಾರ್ಯತೆ. ರುದ್ರದೇವರು ಹೆಂಗೆ ಎರಡು ಕಣ್ಣಿದ್ದಾಗ ಮೂರನೇ ಕಣ್ಣು ತೆಗೆದು ಹೆಂಗೆ ಲಯಾದಿಗಳನ್ನು ಹೊಂದಿಸ್ತಾರೆ ಅಂತ ಕೇಳ್ತೀವೋ ಆ ರೀತಿಯಲ್ಲಿ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವಾದಿಗಳ ಮೂಲಕವಾಗಿ ಏನಾಯಿತು, ಅನಿವಾರ್ಯತೆ ಅಂತನ್ನೋದು ಬಂತು. ಅದಕ್ಕೋಸ್ಕರವಾಗಿ ಈ ಟೀಕಾ ಗ್ರಂಥಕ್ಕೆ ಟಿಪ್ಪಣಿಗಳು ಅಂತನ್ನೋದು ಏನಾಯಿತು, ಅನಿವಾರ್ಯ ಆಯಿತು. ಟೀಕಾಕೃತ್ಪಾದರ ಆ ವ್ಯಾಖ್ಯಾನ ಪ್ರೌಢಿಮೆಯನ್ನು ಎತ್ತಿ ಹಿಡಿಯತಕ್ಕಂತಹ ಸಿದ್ಧಾಂತದ ಮತೋದ್ಧಾರವನ್ನು ಮಾಡತಕ್ಕಂಥದ್ದು, ಸಿದ್ಧಾಂತದಲ್ಲಿ ಪ್ರಾಪ್ತವಾಗಿರತಕ್ಕಂತಹ ಹೃದಯವನ್ನು, ಅಭಿಪ್ರಾಯವನ್ನು ಎತ್ತಿ ತೋರಿಸ್ತಕ್ಕಂತಹ ಅವಶ್ಯಕತೆ ಅಂತನ್ನೋದು ಬಂತು. ಆವಾಗ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಅನ್ನೋವು ಬಂದು. ಅದೇ ರೀತಿಯಲ್ಲಿ ಅದಕ್ಕೆಲ್ಲದಕ್ಕೂ ವ್ಯಾಖ್ಯಾನವನ್ನು ಪ್ರತ್ಯೇಕವಾಗಿ ಮಾಡಿದ್ರು ಅಂತನ್ನೋ ಕಾರಣದಿಂದಾಗಿ ಟೀಕಾ ಗ್ರಂಥಗಳು ಹಾಗೆ ಉಳಿದಿದ್ದಕ್ಕೆ ಮುಂದಕ್ಕೆ ಮಂತ್ರಾಲರಾಯರು ಅವತಾರವನ್ನು ಮಾಡಿ ಏನು ಮಾಡಿದರು, ಟೀಕಾ ಗ್ರಂಥಗಳಿಗೆಲ್ಲದಕ್ಕೂ ತಮ್ಮ ವ್ಯಾಖ್ಯಾನದ ಮೂಲಕವಾಗಿ, ಭಾವದೀಪ, ಪರಿಮಳದ ವ್ಯಾಖ್ಯಾನದ ಮೂಲಕವಾಗಿ ಈ ಗ್ರಂಥದ ಸ್ವಾರಸ್ಯವನ್ನು ಏನು ಮಾಡಿದರು, ಹೊಂದಿಸಿಕೊಟ್ರು. ಹಿಂಗೆ ಒಂದೊಂದು ಕಡೆನೂ ಏನಾಗ್ತಾ ಬಂತು ಅಂದರೆ ಇದೆಲ್ಲವೂ ಕೂಡ ಅನಾವರಣ ಆಗ್ತಾ ಬಂತು. ಎಷ್ಟೆಷ್ಟು ವಿಸ್ತೃತವಾಗಿರತಕ್ಕಂತಹ ಪ್ರಶ್ನೆಗಳು, ಎಷ್ಟೆಷ್ಟು ಓರೆಕೋರೆಗಳನ್ನು ವಿಮರ್ಶೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಅಂತನ್ನೋರು ಬಂದರೂ ಅಷ್ಟಷ್ಟು ಏನಾಯಿತು ಅಂದರೆ ಮೂಲ ಗ್ರಂಥದ ಆಶಯ, ಅಭಿಪ್ರಾಯವನ್ನು ಹೆಚ್ಚೆಚ್ಚು ವರ್ಣನ ಮಾಡ್ತಕ್ಕಂಥದ್ದು, ಹೆಚ್ಚೆಚ್ಚು ತಿಳಿಸ್ಕೊಡ್ಬೇಕಾದಂತಹ ಅನಿವಾರ್ಯತೆಗಳು ಹುಟ್ಕೊಂಡು
ಹಾಗೇನೆ ಮಹಾಭಾರತವನ್ನು ಹಿಂದಕ್ಕೆ ಹೇಳಬೇಕಾಗಿತ್ತು ಅಂತಂದರೆ ಅದನ್ನು ಮಹಾಭಾರತದ ಮೂಲ ಶ್ಲೋಕಗಳನ್ನು ಅನುವಾದ ಹೇಳಿಬಿಟ್ಟಿದ್ರೆ ಸಾಕಾಗಿತ್ತು. ಆದರೆ ಆ ಮಹಾಭಾರತಕ್ಕೆ ಕೈ ಹಾಕಿರುವಂಥವ್ರು ಪರಮತೀಯರೆಲ್ಲರೂ ಏನು ಮಾಡಿದರು ಅಂತಂದರೆ ಅಲ್ಲಿ ಅನೇಕ ಕಡೆಗೆ ಭೀಮಸೇನ ದೇವರನ್ನು ತುಚ್ಛೀಕರಣ ಮಾಡ್ತಕ್ಕಂಥದ್ದು, ಅವಿದ್ಯಮಾನವಾಗಿರತಕ್ಕಂತಹ ಅರ್ಜುನಾದಿಗಳಲ್ಲಿ ಇಲ್ಲದೇ ಇರುವಂತಹ ಪ್ರೌಢಿಮೆಯನ್ನು ಹೇಳುವಂಥದ್ದು, ಕೃಷ್ಣ ಪರಮಾತ್ಮನಿಗೆ ಸಲ್ಲದೇ ಇರತಕ್ಕಂತಹ ದೋಷಗಳನ್ನೆಲ್ಲ ಪಟ್ಟಿ ಮಾಡೋದು, ದ್ರೌಪದಿ ದೇವಿಯನ್ನು ಕಟಾಕ್ಷದಿಂದ ನೋಡ್ತಕ್ಕಂಥದ್ದು, ಮತ್ತು ಹಾಗೇನೆ ನಕುಲ ಸಹದೇವಾದಿಗಳಲ್ಲಿ ಅತ್ಯಂತ ತುಚ್ಛತನವನ್ನು ಮಾಡ್ತಕ್ಕಂಥದ್ದು, ರಾಜಾದಿಗಳ ರೂಪದಲ್ಲಿ ಬಂದಿರತಕ್ಕಂತಹ ವಿರಾಟ್ ರಾಜರುಗಳಿಗೆ ಅವರಿಗೆ ಪಾಂಡವರಿಗೆ ಸಮಾನರಾಗಿ ನೋಡ್ತಕ್ಕಂತಹ ರೀತಿ, ದುರ್ಯೋಧನಾದಿಗಳನ್ನು ಕೂಡ ಒಬ್ಬ ರಾಜ ಅಂತಂದು ಹೇಳಿ ಪರಿಗಣನೆ ಮಾಡಿ ಅವನ ಕುತ್ಸಿತ ನೀತಿಯನ್ನು ಬೆಳಕಿಗೆ ತರಲಾರದೆ ಅವನು ಒಬ್ಬ ರಾಜನಾದದ್ದರಿಂದಾಗಿ ಅವ ದಾಯಭಾಗವನ್ನು ಬಯಸಿದರೆ ಏನು ತಪ್ಪು ಅಂತ ಅನ್ನೋ ಕ್ರಮದಲ್ಲಿ ಅವನಿಗೂ ಚಿತ್ರಣವನ್ನು ಕೊಟ್ಟುಬಿಟ್ಟು ಅವನನ್ನು ನಾಯಕನಿಗೆ ಪ್ರತಿನಾಯಕ ಅಂತನ್ನೋ ಹಂಗೆ ಚಿತ್ರಣವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಜೈನ ಗ್ರಂಥಗಳು ಬಂದುಬಿಟ್ಟು ರನ್ನನ ಗದಾಯುದ್ಧ ಇವೆಲ್ಲ ಗ್ರಂಥಗಳು ಏನು ಹೊರಟು ಬಿಟ್ಟವಲ್ಲ, ಮಹಾಭಾರತದ ನೈಜವಾಗಿರ್ತಕ್ಕಂತಹ ಅಭಿಪ್ರಾಯ ಇದ್ದದ್ದು ಒಂದಾದರೆ ಅದನ್ನು ವರ್ಣನ ಮಾಡೋರು ನಾನಾ ಕ್ರಮದಲ್ಲಿ ಹೊರಟು ಬಿಟ್ರಲ್ಲಿ. ಮನಸ್ಸಿಗೆ ಬಂದಂಗೆ ಈ ರೀತಿಯಲ್ಲೆಲ್ಲ ವರ್ಣನ ಮಾಡಿದಾಗ ಮಹಾಭಾರತ ಉಪನ್ಯಾಸ ಮಾಡೋದು ಅಂತಂದ್ರೆ ಮೊದಲು ಈ ಎಲ್ಲ ಪೂರ್ವಪಕ್ಷಗಳನ್ನು ಹೇಳಬೇಕಾದಂಥ ಅನಿವಾರ್ಯತೆ ಅನ್ನೋದು ಸೃಷ್ಟಿಯಾಯಿತು. ಕೇಳುಗ ಸಾಮಾನ್ಯ ಪಾಮರನು ಕೂಡ ಈ ಕಥಾವನ್ನು ಕೇಳಬೇಕು ಅಂದರೆ ಎಲ್ಲೋ ಯಾವುದೋ ಒಂದು ಕಥೆಯನ್ನು ಹೇಳಿಬಿಟ್ಟಿದ್ದಾರೆ ಅಂದರೆ ಆ ರೀತಿಯಲ್ಲಿ ಬುದ್ಧಿಯನ್ನು ಓಡಿಸಿಬಿಟ್ರೆ ಅದೇನಾಗ್ತದೆ, ಅನರ್ಥದಲ್ಲಿ ಪರ್ಯವಸಾನ ಆಗ್ತದೆ. ದುರ್ಯೋಧನ ಕರ್ಣರ ಸ್ನೇಹವನ್ನು ಎತ್ತಿ ಹಿಡಿಯತಕ್ಕಂತಹ ಪ್ರಸಂಗಗಳು, ದುರ್ಯೋಧನನಿಗೂ ಕರ್ಣನಿಗೂ ಯಾವ ರೀತಿ ಸ್ನೇಹ ಇತ್ತು ಅಂದರೆ ಕೃಷ್ಣಾರ್ಜುನರ ಸ್ನೇಹ ಎಷ್ಟು ನಿರ್ಮಲವಾಗಿತ್ತೋ ಅಷ್ಟೇ ನಿರ್ಮಲವಾಗಿತ್ತು ಅಂತ ತೋರಿಸ್ತಕ್ಕಂತಹ ರೀತಿ, ದುರ್ಯೋಧನನ ಅನೇಕ ದುರ್ಗುಣಗಳನ್ನು ಅವನು ಮಾಡತಕ್ಕಂತಹ ಔದಾರ್ಯದ ಮೂಲಕವಾಗಿ ಮುಚ್ಚಿ ಹಾಕತಕ್ಕಂತಹ ಕ್ರಮ, ಕರ್ಣನ ದುರ್ನೀತಿಗಳನ್ನೆಲ್ಲವನ್ನು ಕೂಡ ಅವನ ದಾನಶೌಂಡತನದಿಂದಾಗಿ ಅದನ್ನು ಏನು ಮಾಡಿಬಿಡೋದು, ಮುಚ್ಚಿ ಹಾಕಿಬಿಡೋದು, ಶಕುನ್ಯಾದಿಗಳೆಲ್ಲವೂ ಕೂಡ ಮಾಡತಕ್ಕಂಥದ್ದು ಅದು ಬಂಧುತ್ವದ ನಿಮಿತ್ತವಾಗಿ ಅವರು ಮಾಡಿದ್ದೆಲ್ಲವೂ ಕೂಡ ಸರಿ ಅಂತ ತೋರಿಸ್ಲಿಕ್ಕೆ ಹೊರಡೋದು, ಪಾಂಡವರೆಲ್ಲರೂ ಕೂಡ ದಾಯಭಾಗಕ್ಕೆ ಅನರ್ಹರೇ ಆಗಿದ್ರು ಅಂತನ್ನೋ ರೀತಿಯಲ್ಲಿ ಕುಂಡಗೋಳಕರ ರೀತಿಯಲ್ಲಿ ಉತ್ಪನ್ನರಾಗಿರ್ತಕ್ಕಂಥವ್ರು ರಾಜ್ಯಾಧಿಕಾರ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದ್ದು. ಹೀಗೆ ನಾನಾ ಕ್ರಮದಲ್ಲಿ ಏನಾಗಿಬಿಡ್ತು ಅಂತಂದರೆ ಮಹಾಭಾರತದ ಬಗ್ಗೆನೂ ಹೀಗೇನೆ ಪುಂಖಾನುಪುಂಖವಾಗಿ ಬಾಯಿಗೆ ಬಂದವರೆಲ್ಲರೂ ಮಾತಾಡಲಿಕ್ಕೆ ಅಂತ ಯಾರು ಹೊರಟರು ಅರ್ವಾಚೀನರಾಗಿರ್ತಕ್ಕಂಥವ್ರು ದೇವುಡು ನರಸಿಂಹಶಾಸ್ತ್ರಿ, ಈ ಮೇಲುಕೋಟೆಯಲ್ಲಿರ್ತಕ್ಕಂತಹ ಅಯ್ಯಂಗಾರಿ, ಭಾರತ ದರ್ಶನವನ್ನು ಬರೆದಿರತಕ್ಕಂತಹ ಮತ್ತು ಸ್ಮಾರ್ತೃಗಳು, ಇವರೆಲ್ಲರೂ ಕೂಡ ಮಹಾಭಾರತದ ಅಭಿಪ್ರಾಯ ಹೊಂದಿದ್ರೆ ಅದನ್ನು ಅಭಿಪ್ರಾಯವನ್ನು ಪ್ರತ್ಯೇಕಿಸಿ ವರ್ಣನವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ತಾತ್ಪರ್ಯ ನಿರ್ಣಯ ಗ್ರಂಥ ಅಂತನ್ನೋದು ಯಾಕೆ ಹೊರಡಿತು? ಶ್ರೀಮದಾಚಾರ್ಯರು ತಾವು ಇಡೀ ಸಮಗ್ರವಾಗಿರತಕ್ಕಂತಹ 18 ಪರ್ವಾತ್ಮಕವಾಗಿರತಕ್ಕಂತಹ ಭಾರತ ಗ್ರಂಥಕ್ಕೆ ನಿರ್ಣಯವನ್ನು ಬರಿದೇ ಹೋಗಿದ್ದರೆ ಈ ಅಪವ್ಯಾಖ್ಯಾನಗಳ ದ್ವಾರ ಅಂತಾರಲ್ಲ ಸ್ತೋತ್ರ ಮಾಡಬೇಕಾದ್ರೆ ಜಾತೋ ಭಾರತ ಪಾರಿಜಾತ ಸುತರುಹು ಸದ್ಬ್ರಹ್ಮ ಸೂತ್ರಾಮೃತಂ, ಪಾರಿಜಾತವೆಂಬತಕ್ಕಂತಹ ವೃಕ್ಷವನ್ನು ಪರಮಾತ್ಮ ನಿರ್ಮಾಣ ಮಾಡಿದ ಮಹಾಭಾರತವೆಂಬತಕ್ಕಂತಹ ಪಾರಿಜಾತ ವೃಕ್ಷವನ್ನು ಅಂತೇನು ಸ್ತೋತ್ರ ಮಾಡ್ತಾರೆ ಜಯಮುನಿಗಳು. ಅಂಥ ಪಾರಿಜಾತ ವೃಕ್ಷದ ಕುಸುಮವೂದ ಸುರಭವಿಯೂ ಕೂಡ ಅಂದರೆ ಅದರ ಪರಿಮಳವು ಆ ಮಹಾಭಾರತದ ನೈಜವಾಗಿರತಕ್ಕಂತಹ ಅರ್ಥದ ಆಸ್ವಾದನ ಅಂತನ್ನೋದು ಅದು ಜ್ಞಾನಿಗಳಿಗಾಗಲಿ ಅಜ್ಞಾನಿಗಳಾಗಲಿ ಇಬ್ಬರಿಗೂ ದೊರಕದೇ ಇರೋ ಹಾಗೆ, ಅಥವಾ ದೊರಕಿದ್ರೂ ಕೂಡ ಅದು ಮೊಸರಿನಲ್ಲಿ ಕಲ್ಲು ಬಿದ್ದಂಗೆ ಅದು ನಿಮಗೆ ಸಿಕ್ಕರೆ ಆವಾಗ ಕಲ್ಲನ್ನು ಹುಡುಕ್ತಾ ಮೊಸರಿನ ಆಸ್ವಾದನೆಯನ್ನೇ ಮರೆತು ಕೊಡುವಂತಹ ಪ್ರಸಂಗ ಬಂದಾಗ ಮಹಾಭಾರತ ಪುರಾಣ ಹೇಳೋದು ಅಂತಂದ್ರೆ ಏನಾಯ್ತು, ಆವಾಗ ಎಲ್ಲವೂ ವಿಸ್ತಾರವಾಗಿ ಹೇಳಬೇಕಾಯ್ತು. 3 ನಿಮಿಷದಲ್ಲಿ ಹೇಳಬೇಕಾಗಿರುವಂಥ ಕಥೆಯನ್ನು 30 ದಿವಸ ಹೇಳಬೇಕಾದಂತಹ ಅನಿವಾರ್ಯತೆ ಬಂತವ. ಅವಾಗ ಪ್ರತಿಯೊಂದು ಕಡೆಗೂ ಕೂಡ ಯಾವ ನಿಟ್ಟಿನಲ್ಲಿ ವಿಮರ್ಶಕರು ಬರ್ತಾರೆ, ವಿಮರ್ಶಕರು ವಿಮರ್ಶೆ ಮಾಡ್ತಕ್ಕಂಥ ರೀತಿ ಅಂಥದ್ದು, ಇದೇ ರೀತಿಯಲ್ಲಿ ವಿಮರ್ಶೆ ಯಾಕೆ ಮಾಡಬೇಕು, ಪೂರ್ವೋತ್ತರದಲ್ಲಿ ಈ ವಿಮರ್ಶೆಗಳಿಗೆ ಔಚಿತ್ಯ ಏನು ಅಂತನ್ನುವಂಥ ಅನಿವಾರ್ಯತೆ. ವಾಸ್ತವದಲ್ಲಿ ದ್ರೌಪದಿ ದೇವಿ ತನಗೇ ಆಗಿರತಕ್ಕಂಥ ಪರಿಭವವನ್ನು ಹೇಳ್ಕೊಳ್ಳಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಕ್ಕಶ್ಚಿತ್ ಸ್ತ್ರೀಯಾಗಿರತಕ್ಕಂತಹ ವ್ಯಕ್ತಿ ತನಗೆ ಪರಿಭವ ಆದರೆ ಯಾವ ರೀತಿಯಲ್ಲಿ ತನ್ನ ಗಂಡನ ಮುಂದೆ ತಾನು ತೋಡ್ಕೋಬೇಕು, ರೋಷಕಷಾಯಿತಳಾಗಿ ತಾನು ಹೆಂಗೆ ಮಾತಾಡಬೇಕು, ಅಭಿಮಾನ ಒಂದು ಇದ್ದರೆ ಮಾನಿಷ್ಠಳಾಗಿರ್ತಕ್ಕಂಥ ವ್ಯಕ್ತಿ ಹೆಂಗೆ ಮಾತಾಡಬೇಕು ಆ ರೀತಿಯಲ್ಲಿ ಮಾತಾಡದೇನೆ ಧರ್ಮವನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಕೂಡ ಧರ್ಮದ ತ್ರುಟಿ ಯಾವ ರೀತಿಯಲ್ಲಿ ಬರ್ತದೆ, ಕೀಚಕನ ಈ ಉಪದ್ವ್ಯಾಪಿತನದ ವ್ಯಾಪಾರದಿಂದಾಗಿ ಧರ್ಮ ಅನ್ನೋದು ಯಾವ ರೀತಿ ನಷ್ಟ ಆಗ್ತದೆ ಅಂತನ್ನೋದನ್ನು ಪ್ರತಿಯೊಂದು ತನ್ನ ಮಾತುಗಳಲ್ಲಿ ಅಷ್ಟು ದುಃಖ ಶೋಕಾಕುಲವಾಗಿರತಕ್ಕಂತಹ ಶಬ್ದಗಳನ್ನು ತಾನು ಆಡುವಂತಹ ಸಂದರ್ಭದಲ್ಲಿ ಧರ್ಮವನ್ನು ಪರಿತ್ಯಾಗ ಮಾಡದೇನೆ ಯಾವ ಧರ್ಮ ಅಂತನ್ನೋದು ಮನುಕುಲಕ್ಕೆ ಮಾನವ ಜನಾಂಗಕ್ಕೆ ಅತ್ಯಂತ ಅನಿವಾರ್ಯವಾಗಿದೆಯೋ ಅಂಥ ಧರ್ಮವೂ ಕೂಡ ಈ ರೀತಿಯಾಗಿರತಕ್ಕಂತಹ ದುರ್ನಡತೆ ಇರತಕ್ಕಂತಹ ವ್ಯಕ್ತಿಗಳ ದ್ವಾರ ಭ್ರಷ್ಟಾಗಿ ಹೋಗ್ಬಿಟ್ರೆ ಆವಾಗ
ರಾಜ ಈ ರೀತಿಯಲ್ಲಿ ಭ್ರಷ್ಟನಾದರೆ ಪ್ರಜಾವರ್ಗದವರು ಯಾವ ರೀತಿ ನಷ್ಟರಾಗ್ತಾರೆ, ಪತಿ ಈ ರೀತಿ ಧರ್ಮದಿಂದ ಭ್ರಷ್ಟನಾಗಿಬಿಟ್ರೆ ಸತಿ ಯಾವ ರೀತಿಯಾಗಿ ಅಸಹಾಯಕಳಾಗಿಬಿಡ್ತಾಳೆ. ಪ್ರಜಾವರ್ಗದವರು ಸಾಮಾನ್ಯರು ಕೂಡ ಉತ್ತಮರಿಗೆ ಆಗಿರತಕ್ಕಂತಹ ಅನರ್ಥ ನಿಮಿತ್ತದಿಂದಾಗಿ ಧರ್ಮದ ಮೇಲೆ ಯಾವ ರೀತಿ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲವನ್ನು ಕೂಡ ತನ್ನ ದುಃಖವನ್ನು ಹೇಳಿಕೊಳ್ತಕ್ಕಂಥ ನಿಮಿತ್ತದಿಂದ ಈ ವಿಷಯಗಳನ್ನೆಲ್ಲವನ್ನು ಕೂಡ ಹಂತ ಹಂತವಾಗಿ ಅನಾವರಣ ಮಾಡ್ತಾ ಬಂದ. ಅದಕ್ಕಿಲ್ಲಿ ಇರತಕ್ಕಂಥದ್ದು ಸ್ವಾರಸ್ಯ. ಧರ್ಮ ಯಾವ ರೀತಿಯಲ್ಲಿ ನಷ್ಟ ಆಗ್ತದೆ ಅಂತನ್ನೋದು ಬಹಳ ವಿಚಿತ್ರವಾದಂಥದ್ದು. ನಮಗೆ ಗೊತ್ತಿಲ್ಲದೆ ಇರೋ ಹಂಗೆ ತುಂಬ ನಿಧಾನವಾಗಿ ಆಗಿ ಹೋಗಿಬಿಡ್ತದೆ. ಹೇಗೆ ಅಂತಂದರೆ ಈ ಒಂದು ಮೊಗ್ಗಿರ್ತಕ್ಕಂತಹ ಪದಾರ್ಥ ಅದು ಗಿಡದಲ್ಲಿ ಇದ್ದದ್ದು ಮಾರನೇ ದಿವಸಕ್ಕೆ ಏನಾಗಿಬಿಟ್ಟಿರ್ತದೆ, ಹೂ ಆಗಿಬಿಡ್ತದೆ. ಎದುರಿಗೆ ಕೂತ್ಕೊಡ್ರಿ, ಒಂದು ಗಿಡದ ಎದುರಿಗೆ ಮೊಗ್ಗಿದ್ದಾಗ ಯಾವಾಗ ಹೂ ಆಗ್ತದೆ ಅಂತ ಕಣ್ರೆಪ್ಪೆ ಬಿಡಿಸೋ ಅಷ್ಟರಲ್ಲಿ ಯಾವಾಗೂ ಅದೇನಾಗಿಬಿಟ್ಟಿರ್ತದೆ, ಅರಳಿಬಿಟ್ಟಿರ್ತದೆ. ಅದು ಎಷ್ಟು ಪ್ರಕೃತಿಯಲ್ಲಿ ತನ್ನ ಅಸ್ತಿತ್ವವನ್ನು ತೋರ್ಪಡಿಸ್ತಕ್ಕಂಥ ನಿಮಿತ್ತದಿಂದ ತಾನು ಯಾವ ರೀತಿಯಲ್ಲಿ ಸಹಜವಾಗಿ ವಿಕಸಿತವಾಗತಕ್ಕಂಥದ್ದಾಗಿದ್ದರೂ ಅದು ಎಷ್ಟು ನಿಧಾನವಾಗಿ ಆಗತಕ್ಕಂತಹ ಪ್ರಕ್ರಿಯಾದ ಮಧ್ಯದಲ್ಲಿ ತನ್ನ ಪ್ರಕ್ರಿಯೆ ಜಗತ್ತಿಗೆ ಗೊತ್ತಾಗದೇ ಇರೋ ಹಾಗೆ ಹೇಗೆ ಸಹಜವಾಗಿ ನಡೆದು ಹೋಗ್ತದೋ, ಧರ್ಮವೂ ಈ ರೀತಿಯಲ್ಲಿ ವಿಕಾಸವನ್ನು ಹೊಂದುತ್ತದೆ. ಹೇಗೋ ಹಾಗೇನೆ ಅಧೋಗತಿಗೂ ಬರುವಂತಹ ಅವಕಾಶ ಇದೆ. ಆ ಅಧೋಗತಿಗೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಏನಾಗ್ತದೆ ಅಂತಂದರೆ ಅದರ ನಷ್ಟ ಯಾರ್ಯಾರಿಗೆ ಆಗ್ತದೆ ಅಂತನ್ನೋದನ್ನು ತಿಳಿಸಬೇಕಾದಂತಹ ಅನಿವಾರ್ಯತೆಯೂ ಬರ್ತದೆ. ವಿಮರ್ಶಕರು ಎಲ್ಲರೂ ಕೂಡ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೀಚಕನೊಬ್ಬವನು ಅತ್ಯಂತ ಪರಾಕ್ರಮಿ, ಅನರ್ಥಕರವಾಗಿರತಕ್ಕಂತಹ ವ್ಯಾಪಾರವನ್ನು ಮಾಡಿದರೆ ಅದರಲ್ಲಿ ವಿರಾಟ್ ರಾಜಂದು ಏನು ತಪ್ಪು? ಬಲಿಷ್ಠನಾಗಿರ್ತಕ್ಕಂಥವನು ಈ ರೀತಿ ಒಬ್ಬ ಬಂಧುವಾದಂಥವನು ಹಿಂಗೆ ವ್ಯಾಪಾರವನ್ನು ಮಾಡ್ದ ಅಂದರೆ ಇದರಲ್ಲಿ ವಿರಾಟ್ ರಾಜನ ಅನರ್ಥ ಏನಿದೆ ಅಂತ ಹೇಳಿ ಪ್ರಶ್ನಿಸೋರು ಎಲ್ಲರೂ ಹೆಚ್ಚಾದಂತಹ ಸಂದರ್ಭದಲ್ಲಿ ದ್ರೌಪದಿ ದೇವಿ ಅದಕ್ಕೋಸ್ಕರವಾಗಿ ಯಾವ ಮಾತನ್ನು ಹೇಳಿದರು, ಕೀಚಕ ತನ್ನ ಬಲಾತ್ಕರಿಸಿದ ಅಂತನ್ನುವಂಥ ವಿಷಯವನ್ನು ವಿರಾಟ್ ರಾಜನ ಎದುರಿಗೆ ಪ್ರಸ್ತಾಪ ಮಾಡಲಿಲ್ಲ. ಕೀಚಕ ನಿನ್ನ ಎದುರಿಗೆ ಸಭಾ ಮಧ್ಯದಲ್ಲಿ ಸರ್ವಜನರ ಸಮಕ್ಷಮದಲ್ಲಿ ನನ್ನನ್ನು ಕಾಲಿನಿಂದ ಒದ್ದ ಅಂತನ್ನೋ ವಿಷಯವನ್ನು ಹೇಳಿಲ್ಲೇ ಹೊರತಾಗಿ ನನ್ನನ್ನು ಬಲಾತ್ಕರಿಸಿದ ಅಂತಾಗಲಿ, ನನ್ನನ್ನು ಹೀಗಳೆದ ಅಂತಾಗಲಿ, ನನಗೆ ತುಚ್ಛವಾಗಿರತಕ್ಕಂಥ ಮಾತುಗಳನ್ನು ಆಡಿದ ಅಂತಾಗಲಿ ತನ್ನ ಮಾತುಗಳಲ್ಲಿ ಯಾವುದನ್ನು ಕೂಡ ಇದನ್ನು ಏನು ಮಾಡಲಿಲ್ಲ, ದೂರಿನಲ್ಲಿ ಇದನ್ನು ಸೇರಿಸಲಿಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರತಿಯೊಂದು ಕೋನಗಳ ದ್ವಾರ ಏನು ಮಾಡಬೇಕಾಗ್ತದೆ ಅಂತಂದರೆ ವಿಮರ್ಶೆಯನ್ನು ಮಾಡಬೇಕಾಗ್ತದೆ. ಅತ್ಯಂತ ಸಣ್ಣದಾಗಿರತಕ್ಕಂತಹ ವಿಷಯಗಳು ಕೂಡ ಮೌಲಿಕವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ಬಿಂಬಿಸ್ತವೆ. ಹಾಗೆಯೇ ಅಮೌಲಿಕವಾಗಿರತಕ್ಕಂಥದ್ದು ಅತ್ಯಂತ ತ್ಯಾಜ್ಯವಾಗಿರತಕ್ಕಂತಹ ವಿಷಯಗಳನ್ನು ಅದರಿಂದ ಪ್ರತ್ಯೇಕಿಸ್ತಾರೆ. ಭೀಮಸೇನ ದೇವರ ಹತ್ರನೇ ಬಂದು ಮಾತಾಡ್ತಿರ್ಬೇಕಾದ್ರೂ ಯಾರಾದರೂ ಸಾಮಾನ್ಯರಾಗಿದ್ದರೆ ನಿಮಗೆ ಗೊತ್ತಿಲ್ಲದೆ ಇದ್ದಿದ್ರೆ ನಮಗೆ ಪ್ರಶ್ನೆ ಮಾಡಬೇಕು, ಅದು ಹೆಂಗೆ ನೀವು ನಮ್ಮನ್ನು ಕೇಳ್ತೀರಿ ಏನಾಯಿತು ಅಂತಂದು ಹೇಳಿ ಅಂತ ಇನ್ಯಾರಾದರೂ ಆದರೆ ರೋಷದಿಂದ ಮಾತಾಡ್ಬೇಕು. ಹಾಗೆ ಮಾತಾಡೋದಿಲ್ಲ ದ್ರೌಪದಿ. ತಾನು ಯಾವ ರೀತಿ ನೊಂದಿದ್ದೀನಿ, ಎಂಥ ವನವಾಸವನ್ನು ಅನುಭವಿಸಿದ್ದೀನಿ, ಹುಟ್ಟಿದ್ದು ಎಲ್ಲಿ, ಹಿಡಿದದ್ದು ಯಾರ ಕೈಯನ್ನು, ಇಷ್ಟಿದ್ರೂ ಪ್ರಸಂಗ ಹೇಗೆ ಬಂದಿದೆ, ಇಷ್ಟೂ ಪ್ರಸಂಗಗಳನ್ನು ಸಹನೆಯಿಂದ ಯಾವ ರೀತಿ ತಾಳ್ಕೊಂಡಿದ್ದೀನಿ, ಇದನ್ನೂ ಕೂಡ ನೀವು ಈ ಕೀಚಕನ ಈ ರೀತಿಯಾಗಿರತಕ್ಕಂತಹ ದುರ್ನಡತೆಯನ್ನು ತಡ್ಕೊ ಅಂತ ಹೇಳೋದಾದ ಪಕ್ಷದಲ್ಲಿ ನಾನು ತಡ್ಕೊಂಡ್ರೆ ಆಗುವಂತಹ ಅನರ್ಥ ಏನು? ಇದನ್ನು ಅತ್ಯಂತ ಎಳೆಯಾಗಿ ಹತ್ತಿಯನ್ನು ಬಿಡಿಸಿದಷ್ಟು ಏನು ಮಾಡ್ತಾ ಇದ್ದಾಳೆ ಅಂದರೆ ಈ ವಿಷಯವನ್ನು ವಿಶದೀಕರಣ ಮಾಡಿದ್ದಾಳೆ ಪ್ರತಿಯೊಂದೆಡೆಗೆ. ಆದ್ದರಿಂದ ಇದು ಏನಾಗ್ತಾ ಬಂತು, ವಿಸ್ತೃತವಾದಂತಹ ಕ್ರಮದಲ್ಲಿ ಹೇಳಬೇಕಾದಂತಹ ಅನಿವಾರ್ಯತೆಗೆ ಸಿಕ್ಕ ನಿಧಾನ ಆಗ್ತಾ ಬಂತಿದ್ದು. ಅದಕ್ಕೇನೆ ಏನು ಮಾಡಿದರು, ಈ ರೀತಿಯಲ್ಲಿ ಕೇಳಿದರು. ಭೀಮಸೇನ ದೇವರು ನಿಧಾನವಾಗಿ ತಮ್ಮ ಹತ್ತಿರದಲ್ಲೇ ಇದ್ದು ತಾವೇ ಸ್ವಯಂ ಧರ್ಮಮೂರ್ತಿಗಳಾಗಿದ್ದು 23 ಭಾಗವತ ಧರ್ಮಗಳನ್ನು ನಿತ್ಯದಲ್ಲಿ 30 ಭಾಗವತ ಧರ್ಮಗಳನ್ನು ತಾವು ನಿತ್ಯದಲ್ಲಿ ನಡೆಸೋರಾಗಿದ್ದರೂ ಕೂಡ ಧರ್ಮಾಧರ್ಮಗಳ ವಿವೇಕವನ್ನು ವಾಸ್ತವದಲ್ಲಿ ದ್ರೌಪದಿ ದೇವಿ ಹೇಳಿದರೆ ತನಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಹೇಳ್ತಾ ಇದ್ದಾಳೆ ಅಂತನ್ನೋ ದೃಷ್ಟಿಯಲ್ಲಿ ಕೋಪಿಸ್ಕೊಳ್ಳದೇನೆ ತಮಗೇ ಗೊತ್ತಿರತಕ್ಕಂಥದ್ದು ತಾವು ನಡೆಸ್ತಕ್ಕಂತಹ ಧರ್ಮಗಳ ಬಗ್ಗೆನೇ ದ್ರೌಪದಿ ದೇವಿ ಮಾತಾಡಿದ್ರೂ ಕೂಡ ಶಾಂತಚಿತ್ತರಾಗಿ ಏನು ಮಾಡ್ತಾ ಹೋದರು ಅಂದರೆ ಅದನ್ನು ಪ್ರತಿಯೊಂದು ವಿಷಯಗಳನ್ನು ಕೇಳಿದರು. ಏನು ನಡೀತಾ ಇದೆ, ಯಾವ ಅಭಿಪ್ರಾಯದಲ್ಲಿ ಕೀಚಕನ ವಧೆ ಅಂತನ್ನೋದು ಅನಿವಾರ್ಯವಾಗಿದೆ ಅಂತನ್ನೋದನ್ನು ಮನದಟ್ಟು ಮಾಡಿಕೊಡಲಿಕ್ಕೆ ಭೀಮಸೇನ ದೇವರ ನಿಮಿತ್ತವಾಗಿ ಇಡೀ ಸಮಸ್ತ ಜಗತ್ತಿಗೆ ಕೀಚಕನ ವಧೆ ಅಂತನ್ನೋದು ಎಷ್ಟು ಅನಿವಾರ್ಯ, ಯಾಕನ್ನು ಮಾಡಲೇಬೇಕು, ಅದನ್ನು ಹೀಗೆ ಯಾಕೆ ಮಾಡಬೇಕು ಅಂತನ್ನೋದರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು ಕೊಟ್ಟಿರುವಂತಹ ಮತ್ತು ದ್ರೌಪದಿ ದೇವಿಯನ್ನು
ಮತ್ತು ಭೀಮಸೇನ ದೇವರು ಶ್ಲಾಘಿಸ್ತಾ ಮಾತಾಡ್ತಾರೆ ಏನಂದರೆ ತಥಾ ಭದ್ರೇ ಕರಿಷ್ಯಾಮಿ ಯಥಾತ್ವಂ ಭೀರು ಭಾಷಸೆ. ಅವಶ್ಯವಾಗಿ ನೀನು ಹೇಳಿದ ಕ್ರಮದಲ್ಲೇ ಏನು ಮಾಡ್ತೀನಿ ಅಂತಂದರೆ ನಾನು ಕೀಚಕನನ್ನು ಸಂಹಾರ ಮಾಡ್ತೀನಿ, ನೀನು ಹೇಳಿದವನನ್ನು ಸಂಹಾರ ಮಾಡ್ತೀನಿ, ನೀನು ಹೇಳಿದ ಕ್ರಮದಲ್ಲಿ ಸಂಹಾರ ಮಾಡ್ತೀನಿ. ಎರಡಕ್ಕೂ ಆಶ್ವಾಸನ. ತಥಾ ಭದ್ರೇ ಕರಿಷ್ಯಾಮಿ, ನೀ ಹೇಳ್ದ ಹಾಗೆ ಮಾಡ್ತೀನಿ. ಯಾಕೆ ಅಂತಂದರೆ ಅದರಲ್ಲಿ ಅವಳ ಆಂತರ್ಯ ಇದೆ. ಕೀಚಕನೊಬ್ಬವನು ದುಷ್ಟ ಅಂತಂದಾದರೆ ದುಷ್ಟನೊಬ್ಬನು ದುರಾಡಳಿತವನ್ನು ಜಗತ್ತಿನಲ್ಲಿ ಉಚ್ಛೃಂಖಲವಾಗಿ ಯಾರೂ ಹೇಳದೆ ಕೇಳದೇನೆ ನಡೆಸ್ಕೊಂಡು ಹೋಗ್ತಿದ್ದಾನೆ ಅಂದರೆ ಬೇರೆಯವರಿಗೆ ಅವನಿಗೇನೋ ಆಕಸ್ಮಿಕವಾಗಿ ಅವನಿಗೆ ಮುಂದೆ ಆ ದುರ್ನಡತೆಯನ್ನು ನಡೆಸಲಿಕ್ಕಾಗಲಿಲ್ಲ ಅಂದರೆ ಅವನ ನಂತರದವನು ಇನ್ನೊಬ್ಬವನು ರೆಡಿಯಾಗಿರ್ತಾನೆ. ದುಷ್ಟತನದ ಸ್ವಭಾವ ಅನ್ನೋದು ಅದೊಂದು ವಿಚಿತ್ರವಾದಂಥದ್ದು. ತಪ್ಪು ಮಾಡಿದರೆ ಒಬ್ಬರಿಗೆ ಶಿಕ್ಷೆ ಇಲ್ಲ, ಅಥವಾ ಅವರಿಗೆ ಮುಂದೆ ಯಾವುದೋ ನಿಮಿತ್ತದಿಂದ ಅವ್ರಿಗೆ ತಪ್ಪು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅವರು ತಪ್ಪು ಮಾಡಿದಾಗ ಹೆಂಗೂ ಶಿಕ್ಷೆ ಸಿಗಲಿಲ್ಲಲ್ಲ, ಹಾಗಾದ್ರೆ ನಾವು ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಮುಂದಿನ ಜನಾಂಗದವರು ಮುನ್ನುಗ್ಗತಕ್ಕಂತಹ ಒಂದು ಸ್ವಭಾವದವರು ಆಗ್ತಾರೆ. ಯಾಕೆಂದರೆ ತಪ್ಪು ಮಾಡಿದ್ರೂ ಕೂಡ ಜಯಿಸ್ಕೋಬೋದಲ್ಲ, ಅನೀತಿಯನ್ನು ಮಾಡಿದರನು ಕೂಡ, ಅನ್ಯಾಯವನ್ನು ಮಾಡಿದರನು ಕೂಡ, ಅಧರ್ಮಾಚರಣೆಯನ್ನು ನಡೆಸಿದ್ರೂ ಕೂಡ ಯಾರೂ ಏನು ಮಾಡೋದಿಲ್ಲ ಅಂದರೆ ಇದನ್ನು ವಿರೋಧಿಸೋದಿಲ್ಲ ಅಂತಾದಾಗ ಒಬ್ಬನಿಗೆ ಈ ರೀತಿ ವಿರೋಧ ಬಂದಿಲ್ಲ ಅಂದರೆ ಅವನ ಕೆಳಗಿನವರೆಲ್ಲರಿಗೂ ಕೂಡ ಏನಾಗಿಬಿಡ್ತದೆ, ಅದು ಸದರ ಸಿಕ್ಕಿಬಿಡ್ತದೆ. ಅದು ಸಹಜವಾಗಿ ಅವರೆಲ್ಲ ಏನು ಮಾಡಿಬಿಡ್ತಾರೆ, ಮುಂದುವರಿತಾರೆ. ದ್ರೌಪದಿ ದೇವಿಗೆ ಕೀಚಕನೊಬ್ಬನಿಗೆ ಮಾತ್ರ ಏನಪ್ಪ ಅಂತಂದರೆ ಶಿಕ್ಷೆ ಕೊಡಿಸ್ತಕ್ಕಂತಹ ಉದ್ದೇಶ ಇಲ್ಲ. ಯಾರ್ಯಾರು ಮುಂದಕ್ಕೆ ಕೀಚಕನ ಮಾರ್ಗವನ್ನು ತುಳಿಯತಕ್ಕಂತಹ ಧಾರ್ಷ್ಟಿಕತನವನ್ನು ಪ್ರದರ್ಶನ ಮಾಡ್ತಾರೆ, ಆಕಸ್ಮಿಕವಾಗಿ ಆದರೂ ಕೂಡ ಕೀಚಕ ನಮಗೆ ಮಾದರಿ, ಹೀ ಈಸ್ ಅ ಮಾಡೆಲ್ ಪರ್ಸನ್ ಫಾರ್ ಮೀ ಅಂತ ಯಾವನಾದ್ರೂ ಒಬ್ಬವನು ಎದ್ದ ಅವನ ನಂತರದಲ್ಲಿ ಅಂದರೆ ಅವನ ಕೀಚಕನ ವಧ ನೋಡಿ ಏನಾಗಿರಬೇಕು, ಎದ್ದವನು ನಿಧಾನಾಗಿ ಅಲ್ಲೇ ಕೂತ್ಕೋಬೇಕು. ಅವನಿಗೆ ಭಯ ಹುಟ್ಟಬೇಕು. ಆಕಸ್ಮಿಕವಾಗಿ ಆದ್ರೂ ಕೂಡ ಇಂಥ ಒಂದು ದುರ್ನೀತಿಯ ಭರಿತವಾಗಿರತಕ್ಕಂತಹ ದುರ್ವ್ಯವಹಾರವನ್ನು ಮಾಡಬೇಕು ಅಂತಂದರೆ ಅವನಿಗೆ ಆಗಿರಬಾರ್ದು. ಅದಕ್ಕೇ ಭೀಮಸೇನ ದೇವರು ಹೇಳಿದ್ಲು, ಹೀಗೆ ಸಂಹಾರ ಮಾಡಿರಿ. ಹೇಗೆ ಹಸಿಯಾಗಿರ್ತಕ್ಕಂಥ ಮಡಕೆಯನ್ನು ಕಲ್ಲು ತೊಗೊಂಡು ಎತ್ತು ಹಾಕಿ ಒಡೆದ್ರೆ ಯಾವ ರೀತಿಯಲ್ಲಿ ಮಡಕೆ ನಾಮಾವಶೇಷ ಆಗಿ ಹೋಗ್ತದೋ ಹಾಗೆ ಸಾಯಬೇಕು ಕೀಚಕ ಅಂತಂದರೆ ಆ ಸಾವನ್ನು ನೋಡಿದವರೆಲ್ಲರಿಗೂ ಕೂಡ ಏನಾಗಿರಬೇಕದು ಪಾಠ ಆಗಿರಬೇಕು. ಆಕಸ್ಮಿಕವಾಗಿಯೂ ಕೂಡ ಪರಸ್ತ್ರೀ ಅಂತಂದರೆ ಅವಳನ್ನು ಬೆಂಕಿಯ ರೀತಿಯಲ್ಲಿ ನೋಡಿ ಏನಾಗಬೇಕು, ಹಿಂದಕ್ಕೆ ಸರಿಬೇಕು. ಕೀಚಕ ಹೇಗಿದ್ದರೂ ಸರಿದು ಬಿಟ್ಟಿರ್ತಾನೆ. ಅವನಿನ್ನೇನು ಸರಿಯೋದು ಉಳಿದಿರೋದಿಲ್ಲ, ದೇಹದಿಂದಲೇ ಅವನನ್ನು ಸರಿಸಿಬಿಟ್ಟಿರ್ತೀವಿ ಅಂತಂದಾದಾಗ ಅವನಿನ್ನೇನು ಸರಿಯೋದು ಅಂತ ಉಳಿದಿರೋದಿಲ್ಲ. ಆದರೆ ಕೀಚಕನ ಸಾವು ಅನೇಕ ಜನರಿಗೆ ಏನಾಗಬೇಕು ಅಂದರೆ ಈ ರೀತಿಯಲ್ಲಿ ಅನರ್ಥ ಮಾಡಿದರೆ ಏನಾಗ್ತದೆ ಅಂತ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಇದು ಯಾವನಾದರೂ ಮುಂದೆ ಮಾಡೋನಿದ್ರೆ, ಈಗ ಇಲ್ಲಿವರೆಗೆ ಮಾಡಿದವರು ಕೆಲವರು ಬದುಕಿದ್ದಾರೆ. ದ್ರೌಪದಿ ದೇವಿದು ಇನ್ನೊಂದಿದೆ ಏನಂತಂದರೆ, ಇಲ್ಲಿವರೆಗೆ ನನಗೆ ಅಪಮಾನ ಮಾಡಿರ್ತಕ್ಕಂತಹ ಜಯದ್ರಥ, ದುಶ್ಯಾಸನ, ದುರ್ಯೋಧನ ಅಥವಾ ದುರ್ಯೋಧನ, ದುಶ್ಯಾಸನ, ಜಯದ್ರಥಾದಿಗಳಿಗೆ ತಾವು ತಮ್ಮ ಅನೇಕ ವಿಧವಾಗಿರ್ತಕ್ಕಂತಹ ಬೆಂಬಲವನ್ನು ಕೊಟ್ಟು ಅವರನ್ನು ತಮ್ಮ ಕೃಪೆಯ ಮೂಲಕವಾಗಿ ಪೋಷಣೆ ಮಾಡ್ತಕ್ಕಂಥವ್ರು ಅವರು ಮತ್ತು ಅವರಿಗೆ ಪೋಷಣೆಯನ್ನು ಮಾಡ್ತಕ್ಕಂತಹ ವರ್ಗದವ್ರಿಗೆಲ್ಲರಿಗೂ ಕೂಡ ಕೀಚಕನ ವಧ ಅನ್ನೋದು ಏನಾಗಬೇಕದು ಎಚ್ಚರಿಕೆಯ ಗಂಟೆ ಆಗಬೇಕು. ನೀವು ಯಾರಿಗೆ ಕೈ ಹಾಕಿದ್ದೀರಿ, ನೀವು ಯಾರನ್ನು ನೀವು ಪೋಷಣೆ ಮಾಡ್ತಾ ಇದ್ದೀರಿ, ಅವರೊಬ್ಬ ದೊಡ್ಡ ಆತಂಕವಾದಿ, ಅವನು ಜಗತ್ತಿಗೆ ಅತ್ಯಂತ ಕಂಟಕ, ಮುಂದಕ್ಕೆ ಅವನಿಗೊಂದು ರೀತಿಯಾದಂತಹ ಘೋರವಾದಂತಹ ಶಿಕ್ಷಾ ಅವನಿಗಿದೆ ಅಂದರೆ ಆ ಶಿಕ್ಷಾ ಕೊಡೋವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವನ ಜೊತೆಗೆ ನೀವಿದ್ರಿ ಅಂದರೆ ನಿಮಗೂ ಏನಾಗ್ತದೆ, ಶಿಕ್ಷಾ ಆಗ್ತದೆ ಅಂತನ್ನುವಂತಹ ಎಚ್ಚರ ಕೀಚಕನ ನಿಮಿತ್ತವಾಗಿ ಸಮಸ್ತ ಪ್ರಪಂಚಕ್ಕೆ ಹೋಗಬೇಕದು. ಯಾರೊಬ್ಬರು ಕೂಡ ಈ ಧೈರ್ಯವನ್ನು ಮಾಡಲಿಕ್ಕೆ ಹೋಗಿರಬಾರ್ದು. ಪರಸ್ತ್ರೀ ಅಂತಂದರೆ ಆಕಿ ಗಂಡ ಪಕ್ಕದಲ್ಲಿ ಇರಲಿ, ಇಲ್ಲದೆ ಹೋಗಲಿ. ಯಾಕೆ ನಮ್ಮಲ್ಲಿ ಈ ವಿಧವಾದಂತಹ ಗ್ರಂಥಗಳಿಗೆಲ್ಲ ಆತ್ಯಂತಿಕವಾಗಿರತಕ್ಕಂತಹ ಮಾನ್ಯತೆಯನ್ನು ಭಾರತ ಭಾಗವತಾದಿ ಗ್ರಂಥಗಳಿಗೆ ಕೊಟ್ಟಿದ್ದರು ಅಂದರೆ ಇದರಲ್ಲಿಂದಾಗಿ ಒಂದು ಸಮಗ್ರ ವಿಧವಾಗಿರತಕ್ಕಂತಹ ಒಂದು ಜನಾಂಗವನ್ನು ಹೌ ಟು ಡಿಕ್ಟೇಟ್ ದೆಮ್, ಹೌ ಟು ಡೈರೆಕ್ಟ್ ದೆಮ್,
ಹೇಗೆ ಈ ಜನಾಂಗ ಮುಂದಕ್ಕೆ ಒರಿಬೇಕು, ಈ ಜನಾಂಗದಲ್ಲಿ ನೀತಿ ನಿಯಮಗಳು ಅನ್ನೋದು ಹೆಂಗೆ ಬರಬೇಕು, ಈ ಜನಾಂಗಕ್ಕೆ ಆದರ್ಶಪ್ರಾಯವಾಗಿರತಕ್ಕಂಥ ವಿಷಯಗಳು ಏನು ಅಂತನ್ನೋದನ್ನು ಪರಮಾತ್ಮ ತಾನು ಪ್ರತಿಯೊಂದು ಕಡೆಗೆ ಬರದೇನೆ ಈ ಪಾತ್ರ ಪ್ರಪಂಚದ ಮೂಲಕವಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಅಭಿಪ್ರಾಯವನ್ನು ಜಗತ್ತಿನಲ್ಲಿ ಬಿಡ್ತಾ ಇದ್ದಾನೆ. ಈ ರೀತಿಯಲ್ಲೇನೇ ನಾನು ಮಾಡ್ತೀನಿ ಅಂತ ಭೀಮಸೇನ ದೇವರು ಹೇಳಲಿಕ್ಕೆ ಕಾರಣ ಏನು? ತಥಾ ಭದ್ರೇ ಕರಿಷ್ಯಾಮಿ ಯಥಾ ತ್ವಂ ಭೀರು ಭಾಷಸೆ. ಹೆಂಗೆ ನೀ ಹೇಳ್ತೀಯೋ ಹಾಗೇ ಮಾಡ್ತೀನಿ ಅಂತನ್ನುವಂತಹ ಭೀಮಸೇನ ದೇವರ ಅಭಿಪ್ರಾಯ ಏನು ಅಂತಂದರೆ, ನಿನ್ನ ಅಭಿಪ್ರಾಯದ ರೀತ್ಯ ಕೀಚಕನನ್ನು ಯಾರ್ಯಾರು ಗೌರವಿಸಿದ್ದಾರೆ, ಯಾರ್ಯಾರು ಬೆಂಬಲಿಸಿದ್ದಾರೆ, ಕೀಚಕನನ್ನು ಅಥವಾ ಕೀಚಕನಂಥವರನ್ನು ಇವತ್ತಲ್ಲ ಎಂದಾದ್ರೂ ಸರಿ ಅವರಿಗೆಲ್ಲರಿಗೂ ಕೂಡ ಇದೇ ವಿಧವಾದಂತಹ ಗತಿ ಆಗ್ತದೆ ಅಂತನ್ನೋದು ನನ್ನ ಒಂದು ಕ್ರಿಯಾದ ಮೂಲಕವಾಗಿ ಜಗತ್ತಿಗೆ ಪಾಠವನ್ನು ಹೇಳಬೇಕು ಅಂತ ಬಯಸ್ತಿದ್ದಾಳು ಅವಳು. ಯಾಕೆಂದರೆ ಅವಳು ವೇದಾಭಿಮಾನಿ, ತಾನು ಅಭಿಪ್ರಾಯ ಇಟ್ಟುಕೊಂಡಿರ್ತಾಳೆ. ಯಾರು ವೇದವನ್ನು ಓದ್ತಾರೆ, ಯಾರು ಶಾಸ್ತ್ರಗಳನ್ನು ಓದ್ತಾರೆ ಅವರ ಮೂಲಕವಾಗಿ ಹೇಳಿಸ್ಲಿಕ್ಕೆ ಬರ್ತಾಳಂತ. ಅದಕ್ಕೆ ಮಂತ್ರಾಲರಾಯರು ತಾವು ವಾಸ್ತವದಲ್ಲಿ ಏನೇ ಸನ್ಯಾಸಾಶ್ರಮವನ್ನು ನಿರಾಕರಣೆ ಮಾಡಿದಾಗ ಬಂದು ಹೇಳಿದವರು ಯಾರು ಅಂದರೆ ಇದೇ ವೇದಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತಿ ದೇವಿ, ಭಾರತೀ ದೇವಿ. ಯಾಕೆಂದರೆ ನೀವು ಮುಂದಕ್ಕೆ ಇದೇ ವೇದಾಂತ ಸಾಮ್ರಾಜ್ಯದಲ್ಲಿ ಬರತಕ್ಕಂಥ ಇಂಥ ಒಂದು ಅಪಸವ್ಯದ ವಿಚಾರಗಳು ಏನೇನಿದ್ದಾವೆ, ಯಾವ್ಯಾವುದು ಇಂಥ ಒಂದು ಅಪಭ್ರಷ್ಟವಾದಂತಹ ವಿಚಾರಗಳು, ಅಪಸವ್ಯದ ವಿಚಾರಗಳು, ಜನಾಂಗವನ್ನು ದಿಕ್ಕು ತಪ್ಪಿಸಿ ಬೇರೆ ದಾರಿಗೇನೆ ಎಳ್ಕೊಂಡು ಹೋಗತಕ್ಕಂತಹ ವಿಚಾರಗಳು ಏನೇನಿದ್ದಾವೋ ಅವನ್ನು ಪ್ರತ್ಯೇಕಿಸಿ ಅದಕ್ಕೆ ಇರತಕ್ಕಂಥ ಅನರ್ಥವನ್ನು ವಿಶದೀಕರಿಸಿ ನೀವು ನಿಮ್ಮ ವಾಗ್ಬಾಣಗಳ ಮೂಲಕವಾಗಿ ಸುಜನರ ರಕ್ಷಣೆಯನ್ನು, ದುರ್ಜನರ ಶಿಕ್ಷಣೆಯನ್ನು ನೀವು ಮಾಡಬೇಕು. ಯದ್ಯಪಿ ನೀವು ಕರುಣಾಳುಗಳಾಗಿದ್ದರೂ ಕೂಡ ನಿಮ್ಮ ಮಾತು, ನಿಮ್ಮ ಲೇಖನಿ ಅಂತನ್ನೋದು ಜಗತ್ತಿಗೆ ದಾರಿದೀಪ ಆಗಬೇಕು ಅಂತ ಕೇಳಿದವರು ಬೇರೆ ದೇವತೆಗಳಲ್ಲ, ಇದೇ ವೇದಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತಿ ದೇವಿ. ಯಾಕೆ ಅಂದರೆ ಇದೇ ಕಾರಣವನ್ನು ಇಟ್ಟುಕೊಂಡೇ ಅವಳು ಏನು ಮಾಡಿದ್ಲು, ಅಲ್ಲಿ ಬಂದಿದ್ಲು. ಅಂಥ ಒಬ್ಬ ಭಾರತೀ ದೇವಿ, ಸ್ವಯಂ ದ್ರೌಪದಿ ದೇವಿ ಅವಳೇನು ಮಾಡ್ತಾಳೆ ಅಂತಂದರೆ ಅಂತಾಳೆ ತಥಾ ಭದ್ರೇ ಕರಿಷ್ಯಾಮಿ. ಅದಕ್ಕೆ ಭೀಮಸೇನ ದೇವರು ಪ್ರತಿವಚನವನ್ನು ಹೇಳ್ತಾರೆ, ನಾನು ಅವಶ್ಯವಾಗಿ ಅದನ್ನು ಮಾಡ್ತೀನಿ. ನೀ ಏನು ಹೇಳಿದೆಯೇ, ಬರೀ ಕೀಚಕನನ್ನು ಅಲ್ಲ, ಅಧ್ಯಯನಂ ಸೂದಯಿಷ್ಯಾಮಿ ಕೀಚಕಂ ಸಹಬಾಂಧವಂ. ಬರೀ ಕೀಚಕನನ್ನಲ್ಲ, ಕೀಚಕನ ಜೊತೆಗೆ ಇರತಕ್ಕಂಥ ಬಂಧುವರ್ಗದವರು ಕೂಡ ಮುಂದೆ ಏನಾಗ್ತಾರೆ ಅಂತಂದ್ರೆ ನನ್ನಿಂದ ಈ ವಿಷಯದಲ್ಲಿ ಶಿಕ್ಷೆಗೆ ಒಳಪಡುತ್ತಾರೆ. ಆ ಅಭಿಪ್ರಾಯ ವಾಸ್ತವದಲ್ಲಿ ಅವಳು ಹೇಳಬೇಕಾದ್ರೆ ಕೀಚಕನ ಬಾಧೆಯಿಂದ ನನ್ನನ್ನು ಪರಿಹಾರ ಮಾಡು ಅಂತ ಹೇಳಿದವಳು ಕೀಚಕನನ್ನು ಹಿಂಗೆ ಸಂಹಾರ ಮಾಡು ಅಂತಂದಾಗ ಆ ರೀತಿಯಲ್ಲಿ ಸಂಹಾರ ಮಾಡೋದಾದ ಪಕ್ಷದಲ್ಲಿ ಅದು ಯಾರ್ಯಾರಿಗೆ ಪಾಠ ಆಗಬೇಕು ನೋಡ್ರಿ. ಅದಕ್ಕೇನೆ ಇದನ್ನು ಬಿಟ್ವೀನ್ ದ ಲೈನ್ಸ್ ಅಂತಂದಂತಾರೆ. ಓದೋದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಮಧ್ಯದಲ್ಲಿ ಕೆಲವಂಶವನ್ನು ಏನು ಮಾಡಬೇಕಾಗ್ತದೆ ಅಂದರೆ ಆ ಪ್ರಸಂಗಕ್ಕೆ ಉಚಿತವಾಗಿ ನೀವು ಅಲ್ಲಿ ಮನಸ್ಸಿನಲ್ಲಿ ತಂದುಕೋಬೇಕಾಗ್ತದೆ. ದ್ರೌಪದಿ ದೇವಿಗೆ ಇರತಕ್ಕಂಥ ಅಭಿಪ್ರಾಯವನ್ನು ಪೂರ್ಣವಾಗಿ ಹೇಳ್ತಾರೆ. ಅಧ್ಯಯನಂ ಸೂದಯಿಷ್ಯಾಮಿ ಕೀಚಕಂ ಸಹಬಾಂಧವಂ. ಬಂಧುವರ್ಗದವರಿಂದ ಸಹಿತನಾಗಿ ಕೀಚಕ ಏನು ಮಾಡಬೇಕಿನ್ನ ಈ ಲೋಕವನ್ನು ಬಿಡಬೇಕು. ಅದಕ್ಕೋಸ್ಕರವಾಗಿ ನೀವೇನು ಮಾಡು ಅಂತಂದರೆ ನಾನು ಹೇಳ್ದಾಗ ಕೇಳು. ಅಸ್ಯಾಃ ಪ್ರದೋಷೇ ಶರ್ವರ್ಯಾಃ ಕುರುಷ್ವಾನೇನ ಸಂವಿಧಂ. ಇವತ್ತು ರಾತ್ರಿ ಕಾಲದಲ್ಲಿ ಅಂದರೆ ಪ್ರದೋಷ ಕಾಲ, ಸೂರ್ಯ ಕಂತೋ ಅಂಥ ಹೊತ್ತಿನಲ್ಲಿ ಮಬ್ಬುಗತ್ತಲೆ ಮುಸುಕ್ತಾ ಇರಬೇಕು. ಆ ಸಮಯದಲ್ಲಿ ಅವನ ಜೊತೆ ಮಾತಾಡು. ಯದೇತನ್ನರ್ತನಾಗಾರಂ ಮತ್ಸ್ಯರಾಜೇನ ಕಾರಿತಂ ದಿವಾತ್ರ ಕನ್ಯಾ ನೃತ್ಯಂತಿ ರಾತ್ರೌ ಯಾಂತಿ ಸ್ವಕಂಗ್ರಹಂ ತತ್ರಾಸ್ತಿ ಶಯನಂ ದಿವ್ಯಂ ದೃಢಾಂಗಂ ಸುಪ್ರತಿಷ್ಠಿತಂ ತತ್ರೈನಂ ದರ್ಶಯಿಷ್ಯಾಮಿ ಪೂರ್ವಪ್ರೇತಾನ್ ಪಿತಾಮಹಾನ್. ಯದೇತನ್ನರ್ತನಾಗಾರಂ ಮತ್ಸ್ಯರಾಜೇನ ಕಾರಿತಂ. ಈ ಎದುರಿಗೆ ಅಡುಗೆ ಮನೆ ಎದುರಿಗಿನಿಂದ ನಿಂತ್ಕೊಂಡು ನೋಡಿದರೆ ಆ ಅರಮನೆಯಿಂದ ಪ್ರತ್ಯೇಕವಾಗಿ ಮಬ್ಬುಗತ್ತಲೆಯಲ್ಲಿ ನಿಬಿಡವಾಗಿರತಕ್ಕಂಥ ವೃಕ್ಷಗಳ ಮಧ್ಯದಲ್ಲಿ ಕಂಡೂ ಕಾಣದೇ ಇರೋ ಹಂಗೆ ಇದೆಯಲ್ಲ, ಯಾವುದು ನರ್ತನ ಶಾಲೆ. ಯಾಕೆ ಅಂದರೆ ಅದನ್ನು ಆ ರೀತಿಯಲ್ಲಿ ಯಾಕೆ ರಾಜ ಕಟ್ಟಿಸಿದ್ದಾನೆ ಅಂದರೆ ಆ ನರ್ತನ, ಆ ಗಾಯನಾದಿಗಳು ಆಗುವಂಥ ಸಂದರ್ಭದಲ್ಲಿ ಅದು ಒಂದು ಕ್ರಮದಲ್ಲಿ ಏನಪ್ಪ ಅಂದರೆ ಅಭ್ಯಾಸದ ಪ್ರಸಂಗ ಆದದ್ರಿಂದ ಅದನ್ನು ಜನ ನೋಡಿರಬಾರ್ದು. ಅಭ್ಯಾಸ ಮಾಡೋರಿಗೆ ಬೇರೆಯವರಿಂದ ತೊಂದರೆ ಆಗಿರಬಾರ್ದು, ಬೇರೆಯವರಿಗೆ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಗೊತ್ತೂ ಆಗಬಾರ್ದು. ಆ ರೀತಿಯಲ್ಲಿ ಏಕಾಂತದಲ್ಲಿ ಇರತಕ್ಕಂಥದ್ದು ನರ್ತನ ಶಾಲೆ. ಅಂಥ ನರ್ತನ ಶಾಲೆಗೆ ನೀನೇನು ಮಾಡು ಅಂತಂದರೆ ಅವನನ್ನು ಬರೋ ಹಾಗೆ ಮಾಡು. ಯಾಕೆ ಅಂತಂದರೆ ಅಲ್ಲಿ ಹಗಲ ಹೊತ್ತಿನಲ್ಲಿ ಮಾತ್ರ ಜನಸಂಚಾರ ಇರ್ತದೆ, ರಾತ್ರಿ ಹೊತ್ತಿನಲ್ಲಿ ಯಾರೂ ಕೇಳೋರೇ ಇರೋದಿಲ್ಲ. ಅಲ್ಲಿ ಸಹಜವಾಗಿಯೇ ಏನಾಗಿರ್ತದೆ, ಅದು ಆ ಪ್ರದೇಶ ನಿರ್ಜನವಾಗಿರ್ತದೆ, ನಿರ್ಮಾನುಷವಾಗಿರ್ತದೆ, ಅದು ಯಾರೂ ಓಡಾಡೋದಿಲ್ಲ.
ಆದ್ದರಿಂದಾಗಿ ಹಗಲು ಹೊತ್ತಿನಲ್ಲಿ ಬಂದು ನರ್ತನ ಮಾಡಿ ಹೋಗಿಬಿಟ್ರು ಅಂತಂದರೆ ಇನ್ನುಳಿದ ಸಮಯದಲ್ಲಿ ಅಲ್ಲಿ ಯಾರ್ಯಾರೂ ಬರೋದಿಲ್ಲ. ಅಲ್ಲಿ ಏನಪ್ಪ ಅಂತಂದರೆ ಒಂದು ಈ ನರ್ತನವನ್ನು ಮಾಡುವಂತಹ ಸಂದರ್ಭದಲ್ಲಿ ಪಕ್ಕವಾದ್ಯದವರಿಂದ ಸಹಿತರಾಗಿ ಯಾರೋ ನರ್ತನಾಭ್ಯಾಸವನ್ನು ಹೇಳಿಕೊಡ್ತಾರೋ ಮತ್ತು ನರ್ತನಾಭ್ಯಾಸವನ್ನು ಮೊದಲ ಆರಂಭದಲ್ಲಿ ಕಲಿಯುವಂಥವ್ರು ಅವರಿಗೋಸ್ಕರವಾಗಿ ದೃಢವಾದಂತಹ ಮಂಚಗಳನ್ನು ಮಾಡಿರ್ತಾರೆ. ಯಾಕೆಂದರೆ ಅವರು ಪದ್ಮಾಸನದಲ್ಲಿ ಕೂತ್ಕೊಂಡು ಅವರು ನರ್ತನದ ಆಯಾಮಗಳನ್ನೆಲ್ಲವನ್ನು ವೀಕ್ಷಣೆ ಮಾಡ್ತಾ 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 ಗಂಟೆಗಟ್ಟಲೆ ಅವ್ರು ಹೇಳಿಕೊಡ್ಬೇಕು ಅಂದರೆ ಅವರಿಗೆ ದೃಢವಾದಂಥದ್ದು ಸುಬದ್ಧವಾಗಿರ್ತಕ್ಕಂಥ ಮೃದುವಾದಂತಹ ಶಯ್ಯಾವನ್ನು ಏನು ಮಾಡಿರ್ತಾರೆ ಅಲ್ಲಿ ಹಾಸಿಕೊಟ್ಟಿರ್ತಾರೆ. ಅದರ ಮೇಲೆ ಅವರು ಕೂತ್ಕೊಂಡಿರ್ತಾರೆ. ಅವರಲ್ಲಿ ನಿರಂತರವಾಗಿ ಆ ನರ್ತನದ ಪಟ್ಟುಗಳನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಅಭ್ಯಾಸಿಗಳಾಗಿರ್ತಕ್ಕಂಥವ್ರು ಅಲ್ಲಿರತಕ್ಕಂತಹ ರಂಗಮಂಚದ ಮೇಲೆ ಏನು ಮಾಡ್ತಾರೆ, ಅಭ್ಯಾಸವನ್ನು ಮಾಡ್ತಿರ್ತಾರೆ. ಹಾಗೆ ಅಲ್ಲಿರ್ತಕ್ಕಂತಹ ಒಂದು ಏನು ಮಂಚ ಇದೆಯಲ್ಲ ಅದು ಒಳ್ಳೆ ಮೃದುವಾಗಿಯೂ ಇದೆ. ಅದನ್ನು ಅದೇ ಮಂಚಕ್ಕೆ ಏನು ಮಾಡು ಅಂದರೆ ನೀನು ಕೀಚಕನನ್ನು ಬರಹೇಳು, ಒಳ್ಳೆ ಮಂಚ ದೃಢವಾಗಿದೆ ಚೆನ್ನಾಗಿದೆ ಅಂತ ನೀನು ಹೇಳು. ಅವನು ಅದಕ್ಕೆ ಊಹ ಬೇರೆ ರೀತಿಯಲ್ಲಿ ಮಾಡ್ಕೊತಾನೆ. ಚೆನ್ನಾಗಿದೆ ಮಂಚ, ದೃಢವಾಗಿದೆ, ಮೆತ್ತಗಿದೆ ಅಂತ ಹೇಳಿದರೆ ಅವನೇನು ಮಾಡ್ಕೊತಾನೆ, ಅದರಲ್ಲಿ ತಾನು ಯಾವ ರೀತಿ ಸುಖ ಪಡಬಹುದು ಅಂತನ್ನುವಂತಹ ಕಲ್ಪನಾಕ್ಕೆ ಅವನು ಹೋಗ್ತಾನೆ. ಆದರೆ ನಾನು ನಿನಗೆ ಹೇಳ್ತೀನಿ, ತತ್ರೈನಂ ದರ್ಶಯಿಷ್ಯಾಮಿ, ಅವನಿಗೆ ಅಲ್ಲಿ ತೋರಿಸ್ತೀನಿ. ಯಾರನ್ನು ತೋರಿಸ್ತೀನಿ ಅಂದರೆ ಪೂರ್ವಪ್ರೇತಾನ್ನ ಪಿತಾಮಹಾನ್ನ, ಅವನ ಹಿಂದಿನ ವ್ಯಕ್ತಿಗಳು ಯಾರ್ಯಾರು ಸತ್ತಿದ್ದಾರಲ್ಲ, ಯಾರ್ಯಾರು ದುರ್ಮರಣದಿಂದ ಸತ್ತಿದ್ದಾರಲ್ಲ, ಬರೀ ಪಿತಾಮಹರನ್ನು ನೋಡಿಬಿಟ್ರೆ ಸ್ವಾರಸ್ಯ ಬರೋದಿಲ್ಲ. ಅಂದರೆ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಅಂದರೆ ನಮ್ಮಲ್ಲಿ ಈ ರೀತಿ ಇದೆ. ಆ ಶಬ್ದಗಳು ಬಹಳ ಸ್ವಾರಸ್ಯಭರಿತವಾದದ್ದು. ನೀವು ಪ್ರತಿಯೊಂದು ಶಬ್ದದ ಸ್ವಾರಸ್ಯ ಕೇಳಬೇಕಲ್ಲಿ. ಏನಿದೆ ಅಂತಂದರೆ ನಮ್ಮಲ್ಲಿ ಪ್ರೇತವರ್ಗ ಬೇರೆ, ಪಿತೃವರ್ಗ ಬೇರೆ. ಈ ಮರಣೋತ್ತರ ಕಾಲದಲ್ಲಿ ಸಪಿಂಡೀಕರಣ ಪರ್ಯಂತರವಾಗಿ ಎಲ್ಲಿವರೆಗೆ ಶಲಾಕಾದಿಂದ ಪಿಂಡವನ್ನು ಮತ್ತೆ ವಿಭಾಗ ಮಾಡಿ ಅದನ್ನು ಪಿತೃವರ್ಗದಲ್ಲಿ ಮೇಲನ ಮಾಡೋದಿಲ್ವೋ ಅಲ್ಲಿವರೆಗೆ ಪ್ರೇತ ಅಂತ ಹೇಳಿ ಕರೀತಾರೆ. ಅಂದರೆ ಪ್ರೇತ ಅಂತನ್ನುವಂಥ ಶಬ್ದ ಸಾಮಾನ್ಯವಾಗಿ ಅದು ತುಂಬ ಕೆಟ್ಟದ್ದು ಅಂತ ಹೇಳಿ ಎಲ್ಲರೂ ಅದನ್ನು ತಿಳ್ಕೊಂಡಿದ್ದಾರೆ. ವಾಸ್ತವದಲ್ಲಿ ಶಾಸ್ತ್ರೀಯ ಪರಿಭಾಷಾದಲ್ಲಿ ಪ್ರೇತ ಅಂದರೆ ಪ್ರಕರ್ಷೇಣ ಇತಃ, ಅಂದರೆ ಇಲ್ಲಿಂದ ಚೆನ್ನಾಗಿ ಹೊರಟವನು ಅಂತ ಅರ್ಥ. ಸಾಮಾನ್ಯವಾಗಿ ಭೌತಿಕ ಶರೀರದಲ್ಲಿರಬೇಕಾದ್ರೆ ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲಿಂದ ಬೇರೆ ಕಡೆ ಹೋಗ್ತೀವಿ, ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತೀವಿ. ನಮ್ಮನ್ನು ಯಾರನ್ನೂ ಪ್ರೇತರು ಅಂತ ಕರೆಯೋದಿಲ್ಲ. ಪ್ರೇತರು ಅಂತ ಯಾರನ್ನು ಕರೀತಾರೆ ಅಂದರೆ ಚೆನ್ನಾಗಿ ಇಲ್ಲಿಂದ ಹೊರಟವನು, ಅಂದರೆ ಇಲ್ಲಿಯ ಸಂಪರ್ಕವನ್ನು ಕಳ್ಕೊಂಡವನು ಅಂತ ಅರ್ಥ. ಅಥವಾ ಪ್ರಕರ್ಷೇಣ ಇತಃ, ಚೆನ್ನಾಗಿ ಇಲ್ಲಿಂದ ಹೋದವನು ಅಂತಂದರೆ ಇವನ ಜೊತೆಗೆ ಯಾರ್ಯಾರು ಇದ್ದು ಇಲ್ಲಿದ್ದಾಗ ಮಾತ್ರ ಸಂಚಾರ ಮಾಡ್ತಿದ್ರು, ಅವರೆಲ್ಲರೂ ಹೊರಟ ನಂತರದಲ್ಲಿ ಇವನು ಮಾತ್ರ ಹೋಗತಕ್ಕಂಥದ್ದನ್ನೇ ಪ್ರೇತ ಅವಸ್ಥಾ ಅಂತ ಕರೀತಾರೆ. ಪ್ರೇತಾವಸ್ಥಾ ಅಂದರೆ ಆ ಅವಸ್ಥಾ. ಅದಕ್ಕೆಲ್ಲ ಸೂಕ್ತಗಳಲ್ಲಿಯೂ ಎಲ್ಲ ಕಡೆಯೂ ಅಲ್ಲಿ ಔರ್ಧ್ವದೈಹಿಕ ಕ್ರಿಯಾದಲ್ಲಿ ಹೇಳ್ತಾರೆ. ಅದನ್ನು 12 ದಿವಸಗಳವರೆಗೆ ಅದೊಂದು ರೂಪ, ಪ್ರೇತ ರೂಪ ಅಂತನ್ನೋದೊಂದು ಇರ್ತದೆ. ಅದನ್ನು ಯಾತನಾಮಯ ಶರೀರ ಅಂತನ್ನೋದನ್ನು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿ ಕೊಡ್ತಾರೆ. ಅದನ್ನು ನಿತ್ಯದಲ್ಲಿ ಪಿಂಡಗಳನ್ನು ಕೊಡೋದ್ರ ಮೂಲಕವಾಗಿ ಅದೆಲ್ಲ ನಿಷ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಅಂಥ ಪ್ರೇತಾವಸ್ಥಾ ಅಂತನ್ನೋದು ಮರಣಿಸಿರತಕ್ಕಂಥ ವ್ಯಕ್ತಿಗೆ ಔರ್ಧ್ವದೈಹಿಕ ಸಂಸ್ಕಾರ ಆಗೋ ತನಕ ಮಾತ್ರ ಇರಬೇಕದು. ಅದೊಂದು ಅವಸ್ಥಾ, ಅದು ಆ ಸಮಯದಲ್ಲಿ ಮಾತ್ರ ಇರಬೇಕಾದಂಥದ್ದು. ಒಂದು ವೇಳೆ ದುರ್ಮರಣ ಆಗಿಬಿಡ್ತು, ಜಾತಿಭ್ರಷ್ಟನಾಗಿಬಿಟ್ಟ, ಅಥವಾ ಪಥಭ್ರಷ್ಟನಾದ, ಕರ್ಮಭ್ರಷ್ಟನಾದ, ಅಥವಾ ಇನ್ಯಾವುದೋ ರೀತಿಯಲ್ಲಿ ತನ್ನ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡ ಅಂದರೆ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಪ್ರೇತ ಜನ್ಮ ಅನ್ನೋದು ಇರುತ್ತದೆ. ಪ್ರೇತ ರೂಪದಲ್ಲಿಯೇ ಅವನು ಇರಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಬರ್ತವೆ. ಅಂಥವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರು ಆಕಸ್ಮಿಕವಾಗಿ ಹಗಲಿನಲ್ಲಿ ಅಥವಾ ರಾತ್ರಿ ಕಾಲದಲ್ಲಿ ಸ್ವಪ್ನದಲ್ಲಿ ಅವ್ರು ಕಂಡ್ರು ಅಂದರೆ ಅದಕ್ಕೆ ಪ್ರತ್ಯೇಕವಾದ ಸೂಚನೆಗಳನ್ನು ಹೇಳ್ತಾರೆ. ಅಂಥವ್ರು ಯಾರಾದ್ರೂ ಇದ್ದಕ್ಕಿದ್ದಂಗೆ ಕಾಣಿಸ್ಲಿಕ್ಕೆ ಶುರು ಮಾಡಿದರು ಅಂತಂದರೆ ಅನರ್ಥ ಸೂಚನೆಗಳನ್ನೆಲ್ಲ ಶಕುನಶಾಸ್ತ್ರದಲ್ಲೂ ಹೇಳ್ತಾರೆ, ಬೇರೆ ಶಾಸ್ತ್ರಾಂತರಗಳಲ್ಲೂ ಇದೆ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ತತ್ರೈನಂ ದರ್ಶಯಿಷ್ಯಾಮಿ, ಅವನಿಗೆ ಅಲ್ಲಿ ತೋರಿಸ್ತೀನಿ. ಯಾರನ್ನ ಅಂದರೆ ಈ ಪಿತೃಪಿತಾಮಹಾದಿಗಳೆಲ್ಲರೂ ಕೂಡ ಅವರು ಯಾವ್ಯಾವ ಗತಿಯಲ್ಲಿರ್ತಾರೆ ಅಂದರೆ ಅವರಿಗೆ ಈ ಪ್ರೇತತ್ವ ಹೋದ ನಂತರದಲ್ಲಿ ಪಿತೃತ್ವ ಅಂತನ್ನೋದು ಪ್ರಾಪ್ತ ಆಗ್ತದೆ. ಅವರು ಪಿತೃಪಿತಾಮಹಾದಿಗಳು ವರ್ಗನೇ ಬೇರೆ. ಈ ಪ್ರೇತಗತಿ ಅಂತನ್ನೋದು ಇದು ಅತ್ಯಂತ ಅತ್ತಪೋಗ ಇತ್ತ ಇರ ಅಂಥ ಒಂದು ಸ್ಥಿತಿ. ಇಲ್ಲಿ ಇರಲಿಕ್ಕಾಗೋದಿಲ್ಲ, ಅಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ಲ, ಅದನ್ನೇ ಪ್ರೇತ ಸ್ಥಿತಿ ಅಂತಾರೆ. ಅಂಥವ್ರು ಕಣ್ಣಿಗೆ ಕಂಡುಬಿಟ್ರು ಅಂತಂದ್ರೆ ಅದು ತುಂಬ ಅನರ್ಥಕರವಾದಂತಹ ಬೆಳವಣಿಗೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದಾಗಿ ತತ್ರೈನಂ ದರ್ಶಯಿಷ್ಯಾಮಿ, ಅಲ್ಲಿ ಕೀಚಕನಿಗೆ ಆ ಮಂಚದ ಮೇಲೆ ತೋರಿಸ್ತೀನಿ. ಯಾರನ್ನ? ಪೂರ್ವಪ್ರೇತಾನ್ನ
ಪಿತಾಮಹಾನ್, ಅವನ ಹಿಂದಕ್ಕೆ ಯಾರ್ಯಾರು ಪ್ರೇತ ಜನ್ಮಕ್ಕೆ ಹೋಗಿದಾರಲ್ಲ, ಅಂದರೆ ಪ್ರೇತರಾಗಿ ಯಾರು ಅಲ್ಲಿ ಹೋಗಲಾರ್ದೇ ಇಲ್ಲಿ ಇರಲಾರ್ದೇ ಯಾರು ಮಧ್ಯಂತರದಲ್ಲಿ ಅಂತರಿಕ್ಷದಲ್ಲಿ ಸುತ್ತಾಡ್ತಾ ಇದ್ದಾರಲ್ಲ ಅಂಥವ್ರನ್ನೆಲ್ಲರನ್ನೂ ಬದುಕಿರಬೇಕಾದ್ರೆ ಅವನಿಗೆ ತೋರಿಸ್ತೀನಿ ಅಂತಂದರೆ ಆ ಪ್ರಹಾರ ಇನ್ನು ಹೆಂಗಿರ್ಬೇಕು, ಅವನಿಗೆ ಆ ಏಟಿಗೆ ಅವರೆಲ್ಲರೂ ಕಾಣಿಸ್ಬೇಕು. ಭೀಮಸೇನ ದೇವ್ರ ಏಟಿಗೆ ಏನಾಗಬೇಕು, ಕೀಚಕನಿಗೆ ಅವರೆಲ್ಲರೂ ಕಾಣಿಸ್ಬೇಕು. ಏಟುಗಳನ್ನು ಹೆಂಗೆ ಹೊಡಿತೀನಿ ಅಂದ್ರೆ ನೀ ಅಂದೆಲ್ಲ ಹಸಿ ಮಡಿಕೆ ಮೇಲೆ ಎತ್ತಿ ಕಲ್ಲು ಹಾಕಿದ್ರೆ ಹೆಂಗೆ ಆಗಬೇಕು ಹಾಗೆ ಅಂತಂದು ಹೇಳಿ ಕೇಳ್ಕೊಂಡಿದ್ದೆಲ್ಲ, ಅಲ್ಲೇ ಮಂಚದ ಮೇಲೇ ತೋರಿಸ್ತೀನಿ, ತುಂಬ ಮೆತ್ತಗನೆ ಹಾಸಿಗೆ ಮೇಲೆ ತೋರಿಸಿದ್ದೀನಿ ಅಂತಂದು ಹೇಳಿ ಇವರೆಲ್ಲ ಕಾಣೋದಿಲ್ಲ ಅಂತ ಅನ್ಕೋಬೇಡ, ಇವ್ರನ್ನೇ ತೋರಿಸ್ತೀನಿ ಅವನು. ಯಾರನ್ನ? ಪೂರ್ವಪ್ರೇತಾನ್ ಪಿತಾಮಹಾನ್. ಸಂಕೇತಂ ಸೂತಪುತ್ರಸ್ಯ ಕಾರಯಸ್ವ ಶುಭಾನನೆ ಯಥಾಪರೇನ ಪಶ್ಯೇಯು ಕುರುವಂತೀಂ ತೇನ ಸಂವಿಧಂ. ಇನ್ನೊಬ್ಬರು ನೀನು ಈ ರೀತಿಯಾಗಿ ಕರೆದದ್ದು ಗೊತ್ತಾಗದೇ ಇರೋ ಹಾಗೆ ನೀ ಏನು ಮಾಡಬೇಕು ಅಂದರೆ ಅವನನ್ನು ಬರ ಹೇಳಬೇಕು. ಆಕಸ್ಮಿಕವಾಗಿಯೂ ಕೂಡ ಕೀಚಕನಿಗೆ ಸಂದೇಹ ಬರಬಾರ್ದು. ಕೀಚಕನ ಜೊತೆಗೆ ನೀನು ಮಾತಾಡೋದನ್ನು ನೋಡಿ ಬೇರೆಯವರು ಸಂದೇಹ ಪಟ್ಟಿರಬಾರ್ದು. ಕೀಚಕನಿಗೂ ಸಂದೇಹ ಬರಬಾರ್ದು. ಕೀಚಕನ ಜೊತೆಗೆ ನೀನು ಮಾತಾಡೋದನ್ನು ನೋಡಿಯೂ ಬೇರೆಯವರು ಸಂದೇಹ ಪಡಬಾರ್ದು. ಬೇರೆಯವರು ನೋಡಲೇಬಾರ್ದು, ನೋಡಿದರೂ ಸಂದೇಹ ಪಡಬಾರ್ದು. ಆ ರೀತಿಯಲ್ಲಿ ಏನು ಮಾತಾಡು ಅಂದರೆ ತಥಾ ಕುರುಷ್ವ ಕಲ್ಯಾಣಿ ಯಥಾ ಸನ್ನಿಹಿತೋ ಭವೇತ್. ನೀನು ಏನು ಮಾಡ್ತೀ ಅಂತನ್ನೋದನ್ನು ನನಗೆ ಹೇಳಬೇಡ. ಏನು ಮಾಡಬೇಕು ಅಂದರೆ ಏನು ಮಾಡಿದ್ರೆ ಅವ ಅಲ್ಲಿಗೆ ಬರ್ತಾನೋ ಆ ರೀತಿಯಲ್ಲಿ ಮಾಡಿಬಿಡು. ನಮಗೆ ನಿಮ್ಮ ಪ್ರಯತ್ನದ ಬಗ್ಗೆ ಯಾವುದೇ ವಿಧವಾಗಿರತಕ್ಕಂತಹ ಪ್ರಶ್ನೆಗಳಿಲ್ಲ. ನಮಗೆ ಬೇಕಾದದ್ದು ಫಲಿತಾಂಶ ಮಾತ್ರ. ವಿ ಡೋಂಟ್ ವಾಂಟ್ ಎನಿ ಯುವರ್ ಎಫರ್ಟ್ಸ್, ವಿ ವಾಂಟ್ ಓನ್ಲಿ ರಿಸಲ್ಟ್ಸ್. ನಮಗೆ ಬರೀ ಫಲಿತಾಂಶ ಬೇಕು. ಹಿಂಗೆ ಫಲಿತಾಂಶ ಬರಬೇಕು. ಹೆಂಗೆ ಫಲಿತಾಂಶ ಬರಬೇಕು? ನಿನ್ನ ಮಾತು ಕೇಳಿ ಆ ನಿರ್ಮಾನುಷವಾಗಿರತಕ್ಕಂಥ ನರ್ತನಾಗಾರಕ್ಕೆ ಅವನೇನಾಗಬೇಕು ಅಂತಂದರೆ ಸೂರ್ಯಾಸ್ತದ ನಂತರದಲ್ಲಿ ಅಲ್ಲಿಗೆ ಬಂದು ಸೇರ್ಕೋಬೇಕು. ಇಷ್ಟನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ಹೇಳಿ ಭೀಮಸೇನ ದೇವರು ತಾವು ಕಣ್ಣು ಒರೆಸ್ಕೊಂಡ್ರು. ತತ್ರ ತವು ಕಥಯಿತ್ವಾತು ಭಾಷ್ಪಮುತ್ಸೃಜ್ಯ ದುಃಖಿತವು ಭೀಮೇನ ಚ ಪ್ರತಿಜ್ಞಾತೆ ಕೀಚಕಸ್ಯ ವಧೇತದ ದ್ರೌಪದಿ ಚ ಸುದೇಷ್ಣಾಯ ಪ್ರವಿವೇಶ ಪುನರ್ಗ್ರಹಂ. ಇಷ್ಟುದ್ದ ಇವಳು ಹೇಳಿದರೆ ಒಂದೇ ಮಾತಿನಲ್ಲಿ ಏನು ಮಾಡಿದರು, ಅವಳಿಗೆ ಸಂಪೂರ್ಣವಾಗಿ ಆ ಮಾತನ್ನು ಕೇಳಿದರೆ ಅವಳಿಗೆ ಸಂಪೂರ್ಣವಾಗಿ ಏನು ಬರಬೇಕು, ಧೈರ್ಯ ಬರಬೇಕು. ಕೀಚಕನ ಎದುರಿಗೆ ಹೋಗಿ ಅವಳು ನಿಲ್ಲಬೇಕು, ಅವಳು ಕೀಚಕನನ್ನು ಕಳಿಸ್ಬೇಕು. ಅಷ್ಟು ಮಾನಸಿಕವಾಗಿರ್ತಕ್ಕಂತಹ ಬಲವನ್ನು ತಮ್ಮ ಮಾತುಗಳ ಮೂಲಕವಾಗಿ ತುಂಬಿ ಏನು ಮಾಡಿದರು, ದ್ರೌಪದಿ ದೇವಿಯನ್ನು ಬೀಳ್ಕೊಟ್ಟರು. ದ್ರೌಪದಿ ದೇವಿ ಅಲ್ಲಿಂದ ಹೊರಟು ಸುದೇಷ್ಣೆಯ ಮನೆಗೆ ಬಂದು ಅವತ್ತು ರಾತ್ರಿಯ ಶೇಷವನ್ನು ಕಳೆದು ಸಾಯಂಕಾಲ ಆಗ್ತಿರೋ ಹಾಗೆ ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಪ್ರಾತರುತ್ಥಾಯ ಕೀಚಕ. ಮಾರನೇ ದಿವಸ ಬೆಳಗ್ಗೆ ಆಗ್ತಿರೋ ಹಾಗೇನೆ ಕೀಚಕ ಮತ್ತೆ ತಿರುಗಾ ದ್ರೌಪದಿ ದೇವಿ ಹತ್ರ ಬಂದ. ಮತ್ತೆ ತನ್ನ ಪಾಡಿಗೆ ತಾನು ಹೇಳಲಿಕ್ಕೆ ಆರಂಭ ಮಾಡಿದ. ದ್ರೌಪದಿ, ನಿನ್ನನ್ನು ರಕ್ಷಣೆ ಮಾಡ್ತಾನೆ ವಿರಾಟ್ ರಾಜ ನನ್ನಿಂದಾಗಿ ಅಂತ ನಿನಗೇನೋ ಭ್ರಾಂತಿ ಇರ್ಬೋದು. ನೀನು ಕೂಗಿದಿ, ನೀನು ಧರ್ಮಾಧರ್ಮಾದಿಗಳ ಬಗ್ಗೆ ಉಪದೇಶ ಮಾಡಿದಿ, ವಿರಾಟ್ ರಾಜ ಅದನ್ನು ಕಿವಿಯಾರ ಕೇಳ್ದ. ಇವತ್ತಿಲ್ಲ ನಾಳೆ ಅವನು ನಿನ್ನನ್ನು ಬೆಂಬಲಿಸ್ತಾನೆ, ನನ್ನ ವಿರುದ್ಧವಾಗಿ ಶಾಸನದ ದಂಡವನ್ನು ಎತ್ತುತ್ತಾನೆ ಅಂತ ನೀನು ಏನೋ ಕನಸು ಕಟ್ಕೋತಾ ಇದ್ದರೆ ಅದನ್ನು ಮರೆತು ಬಿಡು. ಕೀಚಕ ಅಂತಾನೆ. ಯಾಕೆ ಅಂತಂದರೆ, ಒಂದು ವೇಳೆ ಶಾಸನ ಮಾಡಬೇಕಾಗಿದ್ದರೆ ನಿನ್ನೆ ಅವನ ಸಮಕ್ಷಮದಲ್ಲಿ ಸಭಾಸದರು ನೋಡ್ತಿರ್ಬೇಕಾದ್ರೆ ನಾನು ಕಾಲಿನಿಂದ ಜಾಡಿಸಿ ಒದ್ದಾಗಲೇ ಏನು ಮಾಡಬೇಕಾಗಿತ್ತು, ವಿರಾಟ್ ರಾಜ ಏನಾದರೂ ಮಾಡಬೇಕಾಗಿತ್ತು. ಆಗಲೇ ಮಾಡಲಿಕ್ಕಾಗದೇ ಇದ್ದವನು ಇನ್ನು ಮುಂದೆ ಮಾಡ್ತಾನೆ ಅಂತ ಹೇಳಿ ನೀನು ಯಾಕೆ ಇನ್ನೂ ಅವನ ಬಗ್ಗೆ ಆಸೆಯನ್ನು ಇಟ್ಕೊಂಡಿದ್ದೆ? ಜನ ಅಂತಾರೆ ಈ ಮತ್ಸ್ಯದೇಶದ ರಾಜ ವಿರಾಟ್ ರಾಜ ಅಂಥೇಳಿ. ವಾತ್ಸವದಲ್ಲಿ ವಿರಾಟ್ ರಾಜ ಮತ್ಸ್ಯದೇಶದ ರಾಜ ಅಂತ ಅಂದ್ಕೊಂಡಿದೆಯಾ? ಕ್ಷತ್ರಿಯರಲ್ಲಿ ಯಾವನ ಬಲಿಷ್ಠನೋ ಅವನ ರಾಜ, ಯಾವನ ದುರ್ಬಲನೋ ಅವನ ಹೆಸರಿಗೆ ಮಾತ್ರ ರಾಜ, ಯಾವನ ಬಲಿಷ್ಠನಿರ್ತಾನೆ ಅವನ ಸಂಕೇತಕ್ಕನುಸಾರವಾಗಿ ರಾಜ್ಯ ಅನ್ನೋದು ನಡೀತಾ ಇರ್ತದೆ. ನಾ ಇಲ್ಲಿ ಯಾರನ್ನು ಬೇಕೋ ಈ ಮತ್ಸ್ಯದೇಶದಲ್ಲಿ ಈ ವಿರಾಟ ದೇಶದಲ್ಲಿ ಉಳಿಸ್ಕೊಳ್ಬಲ್ಲೆ, ಯಾರು ಬೇಡವೋ ನನಗೆ ಒಂದು ವೇಳೆ ಅಸಮ್ಮತರಾದಂತಹ ವ್ಯಕ್ತಿಗಳು ಅಂತ ಆಗಿಬಿಟ್ರೆ ಅವರು ವಿರಾಟ ದೇಶದಲ್ಲಿ ಉಳಿಲಿಕ್ಕೇನೆ ಶಕ್ಯ ಇಲ್ಲ. ಸಾಸುಖಂ ಪ್ರವಾದೇನಾಯ ಮತ್ಸ್ಯಾನಾಂ ಅಯಂ ರಾಜೇತಿ ಚೋಚ್ಯತೆ ಅಹಮೇವ ಹಿ ರಾಜ ವೈ ಮಾತ್ಸ್ಯಾನಾಂ ವಾಹಿನೀಪತಿ. ನನ್ನನ್ನು ಜಗತ್ತಿನಲ್ಲಿ ಎಲ್ಲರೂ ಸೇನಾಪತಿ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನಾನು ಕಿರೀಟ ಇಲ್ಲದೆ ಇರುವಂಥ ರಾಜ. ವಿರಾಟ್ ರಾಜ ಕಿರೀಟ ಮಾತ್ರ ಹಾಕ್ಕೊಂಡಿರುವಂಥ ರಾಜ, ಅವನಿಗೆ ಅಧಿಕಾರ ಇಲ್ಲ. ನನಗೆ ಅಧಿಕಾರ ಇದೆ, ಆದರೆ ಕಾಣೋ ಹಾಗೆ ಕಿರೀಟ ಮಾತ್ರ ಇಲ್ಲ. ಆದ್ದರಿಂದಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ನನ್ನನ್ನು ಹೊಂದಿ ಸುಖಪಟ್ಟು ಬಿಡು. ಅನ್ಹಾಯ ತವ ಶುಶ್ರೋಣಿ ಶಾಕ್ತನಿಷ್ಕಂ ದದಾಮಿತೆ. ನೀನು ಒಂದು ವೇಳೆ ನನ್ನನ್ನು ಒಪ್ಕೊಂಡ್ಬಿಟ್ರೆ ದಿವಸಕ್ಕೆ 100 ನಾಣ್ಯಗಳನ್ನು ನಿನಗೆ ಕೊಡ್ತೀನಿ. ಅಂದರೆ ಅವಳ ಹತ್ರ ಏನು ಮಾತಾಡ್ತಾನೆ ಅಂದರೆ, ಇಂಥ ಎಲ್ಲ ಯಾವ
ವೇಶ್ಯೆಯ ಹತ್ತಿರದಲ್ಲಿ ಮಾತಾಡಬಹುದಾದಂತಹ ಮಾತುಗಳಿದ್ದಾವೋ ಆ ಮಾತುಗಳನ್ನೆಲ್ಲ ಮಾತಾಡ್ತೇನೆ. ದಿನಕ್ಕೆ 100 ಜನ ದಾಸಿಯರನ್ನು ನಿನಗೆ ಕೊಡ್ತೀನಿ, ದಾಸರುಗಳನ್ನು ಕೊಡ್ತೀನಿ, ಅಶ್ವಗಳನ್ನು, ರಥಗಳನ್ನು, ಕುದುರೆಗಳನ್ನು ಯಥೇಚ್ಛವಾಗಿ ಕೊಡ್ತೀನಿ. ನಿನಗೋಸ್ಕರ ಏನು ಬೇಕಾದರೂ ವ್ಯಯ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ, ನೀನು ನನ್ನ ಬಳಿ ಬಂದರೆ ಸಾಕು ಅಂತ ಹೇಳಿದಾಗ ಅದಕ್ಕೆ ಅಂತಾಳವಳು, ಏತನ್ಮೇ ವಚನಂ ಸತ್ಯಂ ಪ್ರತಿಪದ್ಯಸ್ವ ಕೀಚಕ ನತೆಯ ಸಖಾವ ಭ್ರಾತಾವ ಜಾನೀಯಾತ್ ಸಂಗಮಮ್ಮಯ. ಕೀಚಕ, ನಾನು ಒಂದು ಮಾತು ಹೇಳ್ತೀನಿ. ಏನಂತಂದರೆ, ನೀನು ಮತ್ತು ನನ್ನ ಜೊತೆಗೆ ಮಾತಾಡ್ತಿದ್ದೀಯಲ್ಲ, ನೀನು ನನ್ನೊಂದಿಗೆ ಮಾತಾಡಿರ್ತಕ್ಕಂಥ ಈ ಮಾತುಗಳು ಯಾವುದೇ ಗೆಳೆಯ ಆಗಲಿ ಅಥವಾ ಯಾವನೇ ತಮ್ಮ ಆಗಲಿ, ನಿನ್ನ ತಮ್ಮ ಆಗಲಿ ಅಥವಾ ನಿನ್ನ ಸ್ನೇಹಿತ ಇರ್ಬೋದು ಅಥವಾ ರಾಜಪರಿವಾರದವರು ಬೇರೆಯವರು ಯಾರಿದ್ದಾರೂ ಕೂಡ ಅವರು ಯಾರೂ ಕೂಡ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞಾ ಮಾಡೋ ಅಷ್ಟರ ಮಟ್ಟಿಗೆ ನೀನು ನನಗೆ ಏಕಾಂತದಲ್ಲಿ ಸಿಗೋದಾದ ಪಕ್ಷದಲ್ಲಿ ನಿನ್ನೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ವಿ. ಅಂದರೆ ಅವನೇನು ಅನ್ಕೊಂಬಿಟ್ಟ, ಇವಳು ತುಂಬ ಏಕಾಂತದಲ್ಲಿ ಅತ್ಯಂತ ರಹಸ್ಯವಾಗಿ ನಮ್ಮ ಯಾವುದೇ ವಿಧವಾಗಿರ್ತಕ್ಕಂಥ ವಿಷಯಗಳು ಪ್ರಪಂಚಕ್ಕೆ ಗೊತ್ತಾಗದೇ ಇರೋ ಹಾಗೆ ವ್ಯಭಿಚಾರವನ್ನು ಮಾಡಲಿಕ್ಕೆ ಇವಳು ಕರಿತಿದ್ದಾಳೆ ಅಂತ ಕೀಚಕ ತಾನೇನು ಮಾಡ್ಕೊತಾ ಇದ್ದಾನೆ, ಪರಿಭಾವಿಸ್ತಾ ಇದ್ದಾನೆ. ಇವಳು ಅಜ್ಞಾತವಾಸ ಅಂತನ್ನುವಂಥದ್ದೇನಿದೆ ಆ ಪರಿಧಿ, ಅದೊಂದು ಪರದೆ, ಆ ಅಜ್ಞಾತವಾಸದ ಪರಿಧಿ ಇನ್ನೂ ಮುಗಿದಿಲ್ಲ. ಅಂದರೆ ಆ ಪರದೆ, ಕಾಲದ ಪರದೆ ಏನಿದೆಯಲ್ಲ, ಆ ಕಾಲದ ಪರದೆ ಹರಿದು ಹೋಗಿಬಿಟ್ರೆ ಆವಾಗ ಜಗತ್ತಿಗೆ ಪಾಂಡವರು ಇಲ್ಲಿದ್ದಾರೆ ಅಂತನ್ನುವಂಥ ಅನಾವರಣ ಆಗೋಗ್ಬಿಡ್ತದೆ. ಕೀಚಕನ ಮರಣದ ನಿಮಿತ್ತವಾಗಿಯೂ ಕೂಡ ಇದೇನಾಗಬಾರ್ದು, ನಮ್ಮ ಅಜ್ಞಾತವಾಸದ ಪರದೆ ಹರಿದು ಹೋಗಬಾರ್ದು. ಅಜ್ಞಾತವಾಸದ ಪರದೆ ಅದು ತುಂಬ ತೆಳುವಾಗಿದ್ರೂ ಅದು ಹಾಗೇ ಉಳಿಬೇಕು ಅಂತ ಅವಳೇನು ಮಾತಾಡ್ತಿದ್ದಾಳೆ, ಈ ರೀತಿ ಮಾತಾಡ್ತಿದ್ದಾಳೆ. ಅತ್ಯಂತ ಏಕಾಂತದಲ್ಲಿ ನಿನ್ನ ತಮ್ಮ, ನಿನ್ನ ಸ್ನೇಹಿತ, ನಿನ್ನ ಬಂಧುಗಳು ಬಾಂಧವರು ಯಾರೂ ಕೂಡ ನೋಡಬಾರ್ದು. ಆ ರೀತಿಯಲ್ಲಿ ನನಗೆ ಸಿಗೋದ್ರ ಬಗ್ಗೆ ನೀನು ಪ್ರತಿಜ್ಞಾ ಮಾಡೋದಾದರೆ ನಿನ್ನ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿ ಅನುಬೋಧಾದ ಅನರ್ಥ ಸ್ಯಾತ್ ಅಯಶಶ್ಚ ಮಹದ್ಭವೇತ್. ಒಂದು ವೇಳೆ ಯಾರಿಗಾದ್ರೂ ಗೊತ್ತಾದರೆ ಏನಾದಿತ್ತು, ನಾನು ಮಹಾ ಸಾಮರ್ಥ್ಯವಂತನಿದ್ದೀನಿ ಅಂತ ನೀ ಮಾತಾಡ್ಬೋದು. ಬೇಕಾದರೆ ನೀನು ಈಗ ತಾನೇ ಹೇಳ್ಕೊಂಡಿಲ್ಲ ಏನಂತಂದರೆ, ವಿರಾಟ್ ರಾಜ ನನ್ನ ಏನು ಮಾಡಬಲ್ಲ, ನನ್ನ ಬಗ್ಗೆ ವಿರಾಟ್ ರಾಜ ಏನು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀಯ. ಅವನೊಬ್ಬ ಅತ್ಯಂತ ನಪುಂಸಕನ ರೀತಿಯಲ್ಲಿ ವರ್ತಿಸ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ವಿರಾಟ್ ರಾಜನನ್ನೆಲ್ಲ ನೀ ಮಾತಾಡಿದ್ದೀಯಲ್ಲ. ನೀನು ಮಾತಾಡಿದ್ದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಎದುರಿಗೇನೆ ರಹಸ್ಯದಲ್ಲಲ್ಲ, ಪ್ರಕಾಶವಾಗೇನೆ ಎಲ್ಲರ ಎದುರಿಗೂ ಸಿಕ್ಕರೆ ಏನು ಮಹಾ ನಷ್ಟ ಆಗ್ಬೋದು ಅಂತ ನೀನು ಮಾತಾಡ್ಬೋದು. ಆದರೆ ಆ ರೀತಿಯಲ್ಲಿ ಸಿಗೋದು ನನಗಿಷ್ಟ ಇಲ್ಲ. ನೀನು ನನ್ನ ಇಷ್ಟವನ್ನು ಸಾಧಿಸಿದರೆ ಮಾತ್ರ ನನ್ನ ಜೊತೆಗೆ ನಿನಗೆ ಮೇಲನ ಆಗ್ಬೋದಲ್ವೇ ಅಂತ ಹೇಳಿ ಏನು ಮಾಡ್ತಾಳೆ, ಪ್ರಲೋಭನೆಯನ್ನು ಹುಟ್ಟಿಸ್ತಾಳೆ. ಮಾತಾಡಬೇಕಾದ್ರೆ ದ್ವಂದ್ವಾರ್ಥಭರಿತವಾಗಿದ್ರೂ ಕೂಡ ಅದು ಕೀಚಕನಿಗೆ ಸರಿಯಾಗಿ ಏನಾಗ್ತಾ ಇದೆ ಅಂದರೆ ಪ್ರಲೋಭನೆಯನ್ನು ಹುಟ್ಟಿಸ್ತಾ ಇದೆ ದ್ರೌಪದಿ ದೇವಿಯ ಮಾತುಗಳು. ಅನುಬೋಧಾಬ್ಧಿ ಭೀತಾಸ್ಮಿ ಗಂಧರ್ವಾಣಾಂ ಯಶಸ್ವಿನಾಂ ಏತನ್ಮೇ ಪ್ರತಿಜಾನೀಹಿ ತಥೋಹಂ ವಶಗಾತವ. ಇನ್ನು ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ಅದು ಏನಾಗ್ಬಿಡ್ತದೆ ಅಂದರೆ ಅನರ್ಥಕ್ಕೆ ಕಾರಣ ಆಗ್ತದೆ. ಗಂಧರ್ವರು ತುಂಬ ಯಶಸ್ವಿಗಳಿದ್ದಾರೆ, ಅವರ ಯಶಸ್ಸಿಗೆ ನಾಶ ಆಗ್ತದೆ. ಅಂದರೆ ಆಕಸ್ಮಿಕವಾಗಿ ಅಜ್ಞಾತವಾಸ ಗೊತ್ತಾಗೋದರ ನಿಮಿತ್ತವಾಗಿ ಹಾಳಾಗೋಗ್ಬಿಟ್ರೆ ಧರ್ಮರಾಜನಿಗೆ ಅಪಖ್ಯಾತಿ ಬರ್ತದೆ. ಅಜ್ಞಾತವಾಸವನ್ನು ಸರಿಯಾಗಿ ನಡೆಸ್ದೇನೆ ಇವನೇನಾಗ್ಬಿಟ್ಟ, ಸಿಕ್ಕಿಬಿದ್ದ, ಇವನಿಗೆ ರಾಜನೀತಿಯ ಪರಿಚಯ ಇಲ್ಲ, ಇವನಿಗೆ ಸಹನೆ ಇಲ್ಲ ಅಂತ ಜಗತ್ತೆಲ್ಲ ಮಾತಾಡ್ಕೊಳ್ತದೆ. ಹಾಗ ಆಗಬಾರ್ದು ಅಂತನ್ನೋದು ಅವಳ ಆಂತರ್ಯ. ಇವೇನು ಅನ್ಕೊತಾ ಇದ್ದಾನೆ, ಸುಗುಪ್ತವಾಗಿ ನಾವಿಬ್ಬರು ಸಿಗೋಣ ಅಂತ ಇವಳು ಕರಿತಿದ್ದಾಳೆ ಅಂತ. ಏತನ್ಮೇ ಪ್ರತಿಜಾನೀಹಿ ತಥೋಹಂ ವಶಗಾತವ. ನೀನಿದನ್ನು ಪ್ರತಿಜ್ಞಾ ಮಾಡಿ ಹೇಳೋದಾದರೆ ನಾನು ನಿನ್ನೊಂದಿಗೆ ಬರ್ತೀನಿ ಅಂತ ಹೇಳಿ ಮಾತಿಗೆ ಆರಂಭ ಮಾಡಿದ್ಲು. ಕೀಚಕ ಈ ಮಾತಿನ ಎಳೆಯನ್ನು, ಅಂದರೆ ಯಾವ ರೀತಿಯಲ್ಲಿ ಜಾಲಗಾರ ಮೀನಿಗಾಗಿ ಬಲೆ ಬೀಸ್ತಕ್ಕಂತಹ ಜಾಲಗಾರನೇನಿದ್ದಾನಲ್ಲ, ಆ ಜಾಲಗಾರ ತಾನು ಮೀನಿಗೆ ಬಲೆಯನ್ನು ಹಾಕೋದಕ್ಕಿಂತಲೂ ಮುಂಚೆ ಅದರ ಒಳಗೆ ಕೆಲವು ಆಹಾರದ ತುಣುಕುಗಳನ್ನಿಟ್ಟುಬಿಟ್ಟು ಆ ಪ್ರಾಣಿಗೆ ಪ್ರಲೋಭನೆಯನ್ನು ಹುಟ್ಟಿಸಿಬಿಟ್ಟು ತಾನು ಎಳಕೊಂಡು ಅದರ ಪ್ರಾಣವನ್ನೇ ಯಾವ ರೀತಿಯಲ್ಲಿ ತೆಗಿಬೇಕು, ಹಂಗೆ ದ್ರೌಪದಿ ದೇವಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಸುಗುಪ್ತವಾಗಿ ತನ್ನ ಪ್ರಲೋಭನೆ ಮಾಡತಕ್ಕಂತಹ ಅಭಿಪ್ರಾಯದ ಅರ್ಥದ ಮಾತುಗಳ ದ್ವಾರ ಕೀಚಕನನ್ನು ನಿಧಾನವಾಗಿ ಏನು ಮಾಡ್ತಿದ್ದಾಳೆ ಅಂದರೆ ಮರಣ ಪರ್ಯಂಕಕ್ಕೆ, ಮರಣಶಯ್ಯೆಗೆ ಏನು ಮಾಡ್ತಾ ಇದ್ದಾಳೆ, ನಿಧಾನವಾಗಿ ಕೀಚಕನನ್ನು ಎಳಿತಿದ್ದಾಳೆ. ಮಾತನ್ನು ಆರಂಭ ಮಾಡಿದ ನಂತರದಲ್ಲಿ ಪ್ರತಿಯೊಂದಕ್ಕೂ ಕೀಚಕ ಹೂಂಗುಟ್ಟಬೇಕು, ಯಾವುದಕ್ಕೂ ಏನು ಮಾಡಬಾರ್ದು, ವಿರೋಧ ಮಾಡಬಾರ್ದು. ಆ ರೀತಿಯಲ್ಲಿ ಪ್ರಸ್ತಾಪನೆಯನ್ನು ಮಾಡಿ ತನ್ನ ಅಭಿಪ್ರಾಯವನ್ನು ತಿಳಿಸಿ ಕೀಚಕ ಅದಕ್ಕೆ ಒಪ್ಪಿಕೊಂಡು ಬರೋ ಹಾಗೆ ಮಾತಾಡ್ತಾಳೆ. ಕೀಚಕ ಏನು ಮಾತಾಡಿದ, ದ್ರೌಪದಿ ದೇವಿ ಏನು ಉತ್ತರ ಕೊಟ್ಟಳು, ಇದರ ಮುಂದಿನ ಪ್ರಸ್ತಾಪ ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.